ಹಾಯ್ ಎವ್ರಿವನ್. ಸೊ ಇವತ್ತು ನಾವು ಯಾವ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಯಾವ ಒಂದು ಸ್ಪೆಷಲ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಅವರ ಮನಸ್ಸಿನ ಮಾತೇನು ಅನ್ನೋದನ್ನ ನೋಡೋಣ. ಓಕೆ, ಸೊ ಕೆಲವು ವಿಷಯಗಳು ಅವ್ರ ಮನಸ್ಸಿನಲ್ಲಿ ಇರುತ್ತೆ, ಅದು ನಿಮ್ಮ ಹತ್ರ ಕಾರಣಾಂತರಗಳಿಂದ ಹೇಳ್ಕೊಳ್ಳೋದಕ್ಕೆ ಆಗಿರೋದಿಲ್ಲ, ನಿಮ್ಮ ಹತ್ರ ಎಲ್ಲಾನು ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕಾಗಿರಲ್ಲ. ಸೊ ಅಂತ ವಿಷಯಗಳೇನು, ಆ ಮೆಸೇಜಸ್ ಏನು, ಸೊ ಇದನ್ನೆಲ್ಲ ಇವತ್ತು ನಾವು ಕಾರ್ಡ್ಸ್ ಮೂಲಕ ಚೆಕ್ ಮಾಡಿ ನೋಡೋಣ. ಓಕೆ, ಸೊ ಆಸ್ ಆಲ್ವೇಸ್ 2 ಪೈಲ್ ನಾನು ತೋರಿಸ್ತೀನಿ ಸ್ಕ್ರೀನ್ ಮೇಲೆ. ಓಕೆ, ಸೊ ದಿಸ್ ಇಸ್ ಪೈಲ್ 1. ಓಕೆ, ಇದು ಬಂದು ಪೈಲ್ 1 ಅಂಡ್ ಇದು ಬಂದು ಪೈಲ್ 2. ಓಕೆ, ಸೊ ದಿಸ್ ಇಸ್ ಪೈಲ್ 1. ಓಕೆ, ಅಂಡ್ ಇದು ಪೈಲ್ 2. ಓಕೆ, ಸೊ ನೀವು ವಿಡಿಯೋನ ಬೇಕಾದ್ರೆ 1-2 ನಿಮಿಷ ಪಾಸ್ ಮಾಡಿ ಕೂಡ ಪೈಲ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸೊ ಸಪೋಸ್ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆಯ್ತು ಯಾವ ಪೈಲ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತ ಏನಾದ್ರು ಇದ್ರೆ 2 ಚಿಟ್ ತಗೊಂಡು ಆ ಚಿಟ್ ಅಲ್ಲಿ ಪೈಲ್ 1 ಅಂತ ಒಂದು ಚಿಟ್ ಅಲ್ಲಿ ಬರ್ದು, ಪೈಲ್ 2 ಅಂತ ಇನ್ನೊಂದು ಚಿಟ್ ಅಲ್ಲಿ ಬರ್ದು ಅದನ್ನ ಫೋಲ್ಡ್ ಮಾಡಿ ಜಸ್ಟ್ ಶಫಲ್ ಮಾಡಿ ರ್ಯಾಂಡಮ್ ಆಗಿ ಒಂದು ಚಿಟ್ ನ ಸೆಲೆಕ್ಟ್ ಮಾಡಿ. ಸೊ ಅದರಲ್ಲಿ ಯಾವ ಪೈಲ್ ಬಂದಿರುತ್ತೆ ಅದು ನಿಮ್ಮ ಒಂದು ಪೈಲ್ ಅನ್ನೋ ತರ. ಓಕೆ, ಸೊ ಹಾಗಿದ್ರೆ ಬನ್ನಿ ಇವತ್ತು ರೀಡಿಂಗ್ ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಲೆಟ್ಸ್ ಬಿಗಿನ್. ವೆಲ್ಕಮ್ ಪೈಲ್ ನಂಬರ್ 1. ಯಾರೆಲ್ಲ ಈ ಒಂದು ಕಾರ್ಡ್ ನ ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ನಿಮ್ಗೆಲ್ಲರಿಗೂ ನಿಮ್ಮ ರೀಡಿಂಗಿಗೆ ಸ್ವಾಗತ. ಓಕೆ, ಸೊ ಲೆಟ್ ಸಿ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿ, ಯಾವ ಒಂದು ಸ್ಪೆಸಿಫಿಕ್ ಪರ್ಸನ್, ಯಾವ ಒಂದು ಸ್ಪೆಷಲ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಅವರ ಮನದಾಳದ ಮಾತುಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಅಂದ್ರೆ ಕೆಲವು ವಿಷಯಗಳು ಅವ್ರು ನಿಮ್ಮ ಹತ್ರ ಸಾಕಷ್ಟು ಹೇಳ್ಕೊಳ್ಬೇಕು ಅನ್ನೋ ಒಂದು ಆಲೋಚನೆಗಳಿರುತ್ತೆ, ಬಟ್ ಡ್ಯೂ ಟು ಸಮ್ ರೀಸನ್ಸ್, ಕಾರಣಾಂತರಗಳಿಂದ ಅದನ್ನ ನಿಮ್ಮ ಹತ್ರ ಹೇಳ್ಕೊಳ್ಳಿಕ್ಕೆ ಆಗಿರೋದಿಲ್ಲ. ಸೊ ಹಾಗಿದ್ರೆ ಏನು ಆ ಎಲ್ಲ ಒಂದು ಮಾತುಗಳು, ಆ ಎಲ್ಲ ಒಂದು ಮೆಸೇಜಸ್ ಏನು ನಿಮ್ಗೋಸ್ಕರ ಅಂತ ಅವ್ರ ಕಡೆಯಿಂದ ಅನ್ನೋದನ್ನ ನಾವು ಇವತ್ತು ಕಾರ್ಡ್ಸ್ ಮೂಲಕ ಚೆಕ್ ಮಾಡಿ ನೋಡೋಣ. ಓಕೆ, ಸೊ ಲೆಟ್ಸ್ ಬಿಗಿನ್. ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ಈ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡಿ, ಅವ್ರ ಫೋಟೋ ಇದ್ರೆ ಅವ್ರ ಫೋಟೋನ ನೋಡಿ, ಅವ್ರ ಹೆಸರು ಗೊತ್ತಿದ್ರೆ ಅವ್ರ ಹೆಸರು 1-2-3 ಸತಿ ನೀವು ಮನಸ್ಸಿನಲ್ಲೇ ಹೇಳ್ಕೊಳ್ಳಿ. ಅಂಡ್ ಅವ್ರ ಮುಖನ ಆದಷ್ಟು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ. ಓಕೆ, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಶಫ್ಲಿಂಗ್ ಪಾರ್ಟ್ ನ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ, ಸೊ ದಟ್ ನನಗೆ ನಿಮ್ಮ ಎನರ್ಜೀಸ್ ನ ಟ್ಯಾಪ್ ಮಾಡೋದು ತುಂಬಾ ಸುಲಭ ಆಗುತ್ತೆ. ಓಕೆ, ಸೊ ಲೆಟ್ಸ್ ಸಿ. Please guide me. What does this person in number 1 wants to say to them, but they couldn't say. What is it? Just please guide me. Please guide me. I do see here pile number 1. This person is very slow anta ansta ide, because Knight of Pentacles irodrinda definitely person they are very slow in expressing anta ansutte. So let's pull out more cards and see. Okay, ಏನಇದೆ ಅನ್ನೋದನ್ನ. Okay, 4 of Wands. Okay, Knight of Swords. Okay, fine. Pile number 1, I'll tell you clearly. One thing ಏನು ಅಂತ ಅಂದ್ರೆ, ಫಸ್ಟ್ ಥಿಂಗ್ ದಿಸ್ ಪರ್ಸನ್ ಈಸ್ ವೆರಿ ಸ್ಲೋ. ಓಕೆ, ಅಂಡ್ ಸೆಕೆಂಡ್ ಥಿಂಗ್ ಈಸ್ ಅವ್ರು ಹೊರಗಡೆ ನೋಡಿದ್ರೆ ದೇ ಆರ್ ಇನ್ ದಿಸ್ ನೈಟ್ ಆಫ್ ಪೆಂಟಿಕಲ್ಸ್ ಎನರ್ಜಿ. ಓಕೆ, ಸೊ ಈ ವ್ಯಕ್ತಿ ನೋಡಿ, ಈ ಕುದುರೆ ಮೇಲೆ ಕುತ್ಕೊಂಡು ಇರುವಂತಹ ವ್ಯಕ್ತಿ, ದೇ ಆರ್ ವೆರಿ ಕಾಮ್ ಅಂಡ್ ಕಂಪೋಸ್ಡ್ ಅಲ್ವಾ. ಅವ್ರ ಆಕ್ಷನ್ಸ್ ಏನಾದ್ರು ಮಾಡ್ತಾ ಇದಾರೆ, ಏನಾದ್ರು ಅಗ್ರೆಷನ್ ಏನಾದ್ರು ಕಾಣಿಸ್ತಾ ಇದೆಯಾ ನಿಮ್ಗೆ ಅವ್ರ ಮುಖದಲ್ಲಿ, ಅಥವಾ ಅವ್ರ ದ ವೇ ದೇ ಆರ್ ಸಿಟ್ಟಿಂಗ್ ಅಲ್ವಾ, ಇಟ್ಸ್ ವೆರಿ ಕಾಮ್ ಒಂಥರ. ಓಕೆ, ಈ ಪೆಂಟಿಕಲ್ಸ್ ನ ಹಿಡ್ಕೊಂಡು ಅದನ್ನೇ ನೋಡ್ತಾ ಕುತ್ಕೊಂಡಿದ್ದಾರೆ ಅಷ್ಟೇ ಅಲ್ವಾ. ಅದು ಹೊರಗಡೆ ಈ ವ್ಯಕ್ತಿ ನಿಮ್ಮ ಮುಂದೆ ತೋರಿಸ್ಕೊಳ್ತಾ ಇರುವಂತ ಒಂದು ರೀತಿ. ಬಟ್ ಟು ಬಿ ಹಾನೆಸ್ಟ್, ಈ ವ್ಯಕ್ತಿಯ ಒಳಗಡೆ ಏನಿದೆ ಮನಸ್ಸಿನಲ್ಲಿ, ದರ್ ಇಸ್ ಲಾಟ್ಸ್ ಅಂಡ್ ಲಾಟ್ ಆಫ್ ಅಗ್ರೆಷನ್ ಇಸ್ ದರ್. ವಿತ್ ದ ನೈಟ್ ಆಫ್ ಸ್ವೋರ್ಡ್ಸ್ ಅಂಡ್ ದ ನೈಟ್ ಆಫ್ ವಾಂಡ್ಸ್ ಕಾರ್ಡ್, ದರ್ ಇಸ್ ಲಾಟ್ ಆಫ್ ಅಗ್ರೆಷನ್. ಓಕೆ, ಸೊ ಸಿ ಈ ಕಾರ್ಡ್ಸ್ ನಲ್ಲಿ ನೋಡಿ, ಈ ವ್ಯಕ್ತಿಗಳು ಹೇಗೆ ಎಷ್ಟು ದೇ ಆರ್ ಅಗ್ರೆಸಿವ್ ಅಲ್ವಾ. ಅಂಡ್ ದೇರ್ ಇಸ್ ಲಾಟ್ ಆಫ್ ಫೈರ್, ಇಲ್ಲಿ ಸಾಕಷ್ಟು ಫೈರ್ ಇದೆ ಬಿಹೈಂಡ್ ದೆಮ್. ಓಕೆ, ಅಂಡ್ ಲಾಟ್ ಆಫ್ ಅಗ್ರೆಷನ್ ಇಸ್ ಆಲ್ಸೋ ದೇರ್. ಅವ್ರು ಏನೋ ಒಂದು ಅಗ್ರೆಸಿವ್ ಆಗಿ ಏನೋ ಒಂದು ಆಕ್ಷನ್ ಮಾಡ್ತಾ ಇರೋ ತರ, ಮೂವ್ ಮಾಡ್ತಾ ಇರೋ ತರ ಕಾಣಿಸ್ತಾ ಇದೆ. ಸೊ ಈ ವ್ಯಕ್ತಿನೂ ಕೂಡ ಹಾಗೇನೆ ಮನಸ್ಸಿನಲ್ಲಿ ಒಂಥರ ತುಂಬಾ ಅಗ್ರೆಷನ್ ಇಟ್ಕೊಂಡಿದ್ದಾರೆ. ಅಗ್ರೆಷನ್ ಇನ್ ಟರ್ಮ್ಸ್ ಆಫ್ ವಾಟ್ ಅಂತ ಅಂದ್ರೆ, ನಿಮ್ಗೆ ಎಲ್ಲಾನು ಹೇಳ್ಕೊಳ್ಬೇಕು ಅಂತ, ಒಂಥರ ನಿಮ್ಮ ಬಗ್ಗೆ ಸಾಕಷ್ಟು ಅಟ್ರಾಕ್ಷನ್ ಇದೆ, ತುಂಬಾ ಫೀಲಿಂಗ್ಸ್ ಇದೆ. ಖಂಡಿತವಾಗ್ಲೂ ಡೆಫಿನೆಟ್ ಆಗಿ ವಿತ್ ದ 2 of Wands ಕಾರ್ಡ್, ದೇ ಆರ್ ವೆರಿ ಮಚ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಯು. ಓಕೆ, ನಿಮ್ ಬಗ್ಗೆ ತುಂಬಾನೇ ಅಟ್ರಾಕ್ಷನ್ ಇದೆ. ಸ್ಪೆಸಿಫಿಕಲಿ ಫಿಸಿಕಲಿ ದೇ ಆರ್ ವೆರಿ ಮಚ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಯು. ಓಕೆ, ದ ವೇ ಯು ಲುಕ್ ಅಥವಾ ನಿಮ್ಮ ಬ್ಯೂಟಿ ಇರ್ಬೋದು, ಸೊ ಇದೆಲ್ಲ ಅವ್ರಿಗೆ ಸಾಕಷ್ಟು ಒಂಥರ ತುಂಬಾ ಅಟ್ರಾಕ್ಟಿವ್ ಅಂತ ಅನ್ಸುತ್ತೆ. ಬಟ್ ದ ಓನ್ಲಿ ಥಿಂಗ್ ಈಸ್ ದೇ ಆರ್ ವೆರಿ ಮಚ್ ಗುಡ್ ಇನ್ ಕಂಟ್ರೋಲಿಂಗ್ ಇಟ್. ತುಂಬಾ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ, ಯಾವುದನ್ನು ಒಂಥರ ಹೊರಗಡೆ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಕೆಲವು ವ್ಯಕ್ತಿಗಳು ಹಾಗೆ ಅಲ್ವಾ, ಸಾಕಷ್ಟು ಫೀಲಿಂಗ್ಸ್ ಒಳಗಡೆ ಇರುತ್ತೆ, ಬಟ್ ಅವ್ರಿಗೆ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದನ್ನ ಗೊತ್ತಿರಲ್ಲ. ದೇ ಆರ್ ವೆರಿ ಪುವರ್ ಇನ್ ಎಕ್ಸ್ಪ್ರೆಸಿಂಗ್ ಕೆಲವು ವಿಷಯಗಳನ್ನ. ಸೊ ಈ ವ್ಯಕ್ತಿನೂ ಹಾಗೇನೆ, ಸಾಕಷ್ಟು ಪ್ರೀತಿ, ತುಂಬಾ ಒಂದು ಪ್ಯಾಷನ್, ಒಂದು ಫೈರ್ ಇದೆ ಈ ಕನೆಕ್ಷನ್ ರಿಗಾರ್ಡಿಂಗ್ ಅಥವಾ ನಿಮ್ ರಿಗಾರ್ಡಿಂಗ್, ಬಟ್ ಅದನ್ನೆಲ್ಲ ಅವರೇನೆ ತುಂಬಾ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ.
ಸೊ ಹೊರಗಡೆಯಿಂದ ನೋಡಿದಾಗ ಐ ಥಿಂಕ್ ಈ ಕನೆಕ್ಷನ್ ಒಂಥರ ತುಂಬಾ ಸೈಲೆಂಟ್ ಆಗಿದೆ, ವೆರಿ ಸ್ಟಾಗ್ನೆಂಟ್ ಆಗಿದೆ, ಏನು ಮೂವ್ಮೆಂಟೇ ಇಲ್ಲ ಅನ್ನೋ ತರ ಅನ್ಸಬಹುದು. ಬಟ್ ಬಿಹೈಂಡ್ ದ ಸೀನ್ ಏನ್ ನಡೀತಾ ಇದೆಯಲ್ಲ, ದಟ್ ಈಸ್ ಕಂಪ್ಲೀಟ್ಲಿ ಅ ಡಿಫ್ರೆಂಟ್ ಚಾಪ್ಟರ್. ಓಕೆ, ಬಿಕಾಸ್ ನೈಟ್ ಆಫ್ ವಾಂಡ್ಸ್ ಇರೋದ್ರಿಂದ ನಾನು ಆಗ್ಲೂ ಹೇಳ್ದೆ ನಿಮ್ಗೆ, ಅವ್ರ ಮನಸ್ಸಿನಲ್ಲಿ ಈ ಒಂದು ಆಲೋಚನೆಗಳ ಸುನಾಮಿನೇ ಎದ್ದೇಳ್ತಾ ಇದೆ. ಓಕೆ, ಈ ನಿಮ್ ಬಗ್ಗೆ ಆಗಿರ್ಬೋದು, ಈ ಕನೆಕ್ಷನ್ ಬಗ್ಗೆ ಆಗಿರ್ಬೋದು, ದೇ ಆರ್ ಥಿಂಕಿಂಗ್ ಅ ಲಾಟ್. But for some reasons they are controlling it. They are too good in controlling it actually. And ಎಲ್ಲೋ ಒಂದ್ ಕಡೆ ನನಗೆ ಕಾರ್ಡ್ಸ್ ಮೂಲಕ ಐ ಆಮ್ ಕ್ಲಿಯರ್ಲಿ ಏಬಲ್ ಟು ಸಿ ದಟ್. ಓಕೆ, ಹೊರಗಡೆ ಅವ್ರು ಎಷ್ಟೇ ಸೈಲೆಂಟ್ ಆಗಿ ತೋರಿಸ್ಕೊಳ್ತಾ ಇದ್ರು, ದ ಸ್ಪ್ರೆಡ್ಸ್ ಆರ್ ಸೇಯಿಂಗ್ ದಿಸ್ ಪರ್ಸನ್ ಮನಸ್ಸೊಳಗೆ ತುಂಬಾ ಈ ಒಂದು ಕನೆಕ್ಷನ್ ರಿಗಾರ್ಡಿಂಗ್ ತುಂಬಾ ತಲೆ ಕೆಡ್ಸ್ಕೊಂಡಿದ್ದಾರೆ ಅನ್ನೋದನ್ನ ಕ್ಲಿಯರ್ ಆಗಿ ಕಾರ್ಡ್ಸ್ ಸ್ಪ್ರೆಡ್ಸ್ ಗಳ ಮೂಲಕ ನನಗೆ ಐ ಆಮ್ ಏಬಲ್ ಟು ಸಿ ದಟ್. ಓಕೆ, ಅಂಡ್ ವಿತ್ ದ ಟೆಂಪರೆನ್ಸ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ ಆಗಿ ಈ ಪರ್ಸನ್ ಹೆಂಗೆ ಅಂದ್ರೆ ದೇ ಆರ್ ಟ್ರೈಂಗ್ ಟು ಬ್ಯಾಲೆನ್ಸ್ ಇಟ್. ಆಯ್ತಾ, ಅಂದ್ರೆ ಹೊರಗಡೆ ಏನ್ ಆ ಒಂದು ಕಾಮ್ ಅಂಡ್ ಕಂಪೋಸ್ಡ್ ನೇಚರ್ ಏನಿದೆಯಲ್ಲ, ದಟ್ ಈಸ್ ವಾಟ್ ದೇ ಆರ್ ಶೋಯಿಂಗ್ ಇನ್ ಫ್ರಂಟ್ ಆಫ್ ಎವ್ರಿ ಒನ್ ಅಥವಾ ಇನ್ ಫ್ರಂಟ್ ಆಫ್ ಯು ಆಲ್ಸೋ. ಬಟ್ ಬಿಹೈಂಡ್ ದ ಸೀನ್ ಅಂದ್ರೆ ಒಳಗಡೆ ಏನು ಅವ್ರದ್ದು ನಡೀತಾ ಇದೆಯಲ್ಲ, ದಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸಮ್ವೇರ್ ಐ ಆಮ್ ಸೀಯಿಂಗ್ ದಟ್ ಕಾಂಟ್ರಾಸ್ಟ್ ನೇಚರ್ ಆಫ್ ದಿಸ್ ಪರ್ಸನ್. ಓಕೆ, ಈ ವ್ಯಕ್ತಿಯಲ್ಲಿ ಒಂಥರ ತುಂಬಾ ಕಾಂಟ್ರಾಸ್ಟ್ ನೇಚರ್ ಕಾಣಿಸ್ತಾ ಇದೆ. ಅಂದ್ರೆ ಅವ್ರ ಹೊರಗಡೆ ಏನ್ ತೋರಿಸ್ಕೊಳ್ತಾರೆ ಅದು ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಇರುತ್ತೆ ಅವ್ರ ಒಳಗಡೆ ಏನ್ ನಡೀತಾ ಇದೆ ಅನ್ನೋದನ್ನ. Okay, but pile number 1, I have to say hats off to this person because I think they're too good in controlling their emotions. ಅವ್ರ ಮೇಲೆ ಏನ್ ಅವ್ರು ಕಂಟ್ರೋಲ್ ಮಾಡ್ತಾ ಇದಾರಲ್ಲ, ಅವ್ರ ಫೀಲಿಂಗ್ಸ್ ನ ಹೇಗೆ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತಾ ಇದಾರಲ್ಲ, ದೋ ದೇರ್ ಇಸ್ ಲಾಟ್ ಆಫ್ ಪ್ಯಾಷನ್, ಲಾಟ್ ಆಫ್ ಅಗ್ರೆಷನ್. ಐ ಡೋಂಟ್ ನೋ ವೈ ಐ ಆಮ್ ಗೆಟಿಂಗ್ ದಿಸ್ ಅಗ್ರೆಷನ್ ಅನ್ನೋ ವರ್ಡ್ ಪದೇ ಬರ್ತದೆ. ಪ್ರಾಬಬ್ಲಿ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಆಂಗ್ರಿ ಆನ್ ದೆಮ್ಸೆಲ್ಸ್. ಅವ್ರ ಮೇಲೆ ಅವರು ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಬಿಕಾಸ್ ಇಷ್ಟೆಲ್ಲ ಒಂದು ಫೀಲಿಂಗ್ಸ್ ಇಟ್ಕೊಂಡಿದ್ರು ನಿಮ್ ಮೇಲೆ, ದೇರ್ ಇಸ್ ಲಾಟ್ ಆಫ್ ಪ್ಯಾಷನ್ ಆಲ್ಸೋ ಈ ಕನೆಕ್ಷನ್ ಬಗ್ಗೆ. ಬಟ್ ಸ್ಟಿಲ್ ಎಲ್ಲೋ ಒಂದ್ ಕಡೆ ಅವ್ರು ಕಂಟ್ರೋಲ್ ಮಾಡ್ಕೊಳ್ತಾ ಇದಾರೆ. ಸಮ್ವೇರ್ ಅದೊಂಥರ ಪೈಲಪ್ ಆಗ್ತಾ ಇದೆ ಅವ್ರ ಒಳಗೇನೆ ಅದೆಲ್ಲ. ನಾನು ಎಷ್ಟು ದಿನ ಒಬ್ಬ ವ್ಯಕ್ತಿ ಯಾರನ್ನೋ ನಾವು ಇಷ್ಟಪಟ್ಟಾಗ ಹೆಚ್ಚು ದಿನ ಅದನ್ನ ನಾವು ಒಳಗಡೆನೆ ಇಟ್ಕೊಳ್ಲಿಕ್ಕೆ ಆಗಲ್ಲ ಅಲ್ವಾ, ಅದನ್ನ ಎಷ್ಟು ಅಂತ ಕಂಟ್ರೋಲ್ ಮಾಡ್ಕೊಳ್ಬಹುದು ನಾವು. ಬಟ್ ದಿಸ್ ಪರ್ಸನ್ಗೂ ಇವಾಗ ಅದೇ ಆಗ್ತಾ ಇದೆ. ತುಂಬಾ ನಿಮ್ಮೆಲ್ಲ ಪ್ರೀತಿ ಇರೋದ್ರಿಂದ ಅದನ್ನ ಒಳಗಡೆನೆ ಬಚ್ಚಿಟ್ಕೊಂಡು ಅದೆಲ್ಲ ಒಂಥರ ಪೈಲಪ್ ಆಗಿ ಅವ್ರನ್ನೇ ಒಂಥರ ದೇ ಆರ್ ಇನ್ ದಿಸ್ ಆಂಗ್ಸೈಟಿ, ದೇ ಆರ್ ಇನ್ ದಿಸ್ ಸ್ಟ್ರೆಸ್. ಬಟ್ ಆಸ್ ಐ ಸೆಡ್, ದೇ ಆರ್ ನಾಟ್ ಶೋಯಿಂಗ್ ಇಟ್. ಸೊ ಈ ವ್ಯಕ್ತಿಯ ಮನಸ್ಸಿನ ಮಾತೇನು, ಆ ವ್ಯಕ್ತಿಯ ಮನಸ್ಸೊಳಗೇನೆ ಅಡ್ಕೊಂಡಿರೋ ಆ ಒಂದು ಮನದಾಳದ ಮಾತೇನು ಅಂತ ಅಂದ್ರೆ, ಅವ್ರು ಏನ್ ನಿಮ್ ಹತ್ರ ಹೇಳ್ಕೊಳ್ಬೇಕು ಅಂತ ಅನ್ಕೊಂಡಿದ್ದಾರೆ ಅಂದ್ರೆ, ಪೈಲ್ 1, literally you are making me go crazy in this connection. Somewhere you are driving me crazy because the attraction ಏನಿದೆ, ಆ pull ಏನಿದೆ towards you, it's too intense for me to handle. I just can't handle this much of attraction, this much of intensity. It's too much for me ಅನ್ನೋ ತರ. See, 5 of Pentacles, and with the 5 of Pentacles and 5 of Swords, somewhere this person wants to run away from this connection. They want to ghost you. ಈ ಕನೆಕ್ಷನ್ ಇಂದ ಎಲ್ಲೋ ಒಂಥರ ಎಸ್ಕೇಪ್ ಆಗಿ ದೂರ ಓಡಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಅಂದ್ರೆ ಆ ಇಂಟೆನ್ಸಿಟಿ ಏನಿದೆಯಲ್ಲ ಆ ಕನೆಕ್ಷನ್ದು, ನಿಮ್ ಜೊತೆ ಇರೋ ಒಂದು ಅಟ್ರಾಕ್ಷನ್, ನಿಮ್ ಮೇಲಿರುವಂತಹ ಒಂದು ಪ್ಯಾಷನ್ ಇದೆಯಲ್ಲ, ಇಟ್ಸ್ ಟೂ ಮಚ್ ಫಾರ್ ದೆಮ್ ಟು ಹ್ಯಾಂಡಲ್. ಓಕೆ, ಇದೆಲ್ಲ ಒಂಥರ ಈ ಒಂದು ವಾಲ್ಕೇನೋ ತರ ಯಾವಾಗ ಅಬ್ರಪ್ಟ್ ಆಗಿ ಎಲ್ಲ ಎಕ್ಸ್ಪ್ಲೋಡ್ ಆಗುತ್ತೆ ಅನ್ನೋ ಒಂದು ಭಯ ಇದೆ. ಓಕೆ, ಸೊ ಹಾಗಾಗಿ ಎಲ್ಲಿ ನಾನು ಕಂಟ್ರೋಲ್ ತಪ್ಪಿಡ್ತೀನಿ, ಎಲ್ಲಿ ನಂದು ಏನೊಂದು ಇಮೇಜ್ ಇದೆಯಲ್ಲ ಸೊಸೈಟಿಲಿ ಆಗಿರ್ಬೋದು, ಅಥವಾ ನಾನೇ ನನ್ನಷ್ಟಕ್ಕೆ ಏನ್ ಫಾರ್ಮ್ ಮಾಡ್ಕೊಂಡಿದ್ದೀನಿ ಇಮೇಜ್, ಅದನ್ನೆಲ್ಲಿ ಒಡೆದು ಹೋಗುತ್ತೋ, ಅದನ್ನೆಲ್ಲಿ ಹಾಳಾಗುತ್ತೋ ಅನ್ನೋ ಒಂದು ಭಯ ಈ ವ್ಯಕ್ತಿಗೆ. ಸೊ ಹಾಗಾಗಿ ಸಮ್ವೇರ್ ದೇ ಆರ್ ಡೆಫಿನೆಟ್ಲಿ ಟ್ರೈಂಗ್ ಟು ರನ್ ಅವೇ. ವಿತ್ ದ 5 of Swords, ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ರನ್ ಅವೇ ಫ್ರಮ್ ದಿಸ್ ಕನೆಕ್ಷನ್. ಈ ಕನೆಕ್ಷನ್ ಇಂದೆಲ್ಲ ಒಂಥರ ಅವರು ಎಸ್ಕೇಪ್ ಆಗೋ ತರ ಟ್ರೈ ಮಾಡ್ತಾ ಇದ್ದಾರೆ. ಫಾರ್ ಸಮ್ ರೀಸನ್ ದಿಸ್ ಪರ್ಸನ್, ಪೈಲ್ 1, ಇಸ್ ಅ ಕಂಟ್ರೋಲ್ ಫ್ರೀಕ್. ಓಕೆ, ಸೊ ಅವರು ಸಮಾಜದಲ್ಲಿ ಐ ಥಿಂಕ್ ದಿಸ್ ಪರ್ಸನ್ ಇಸ್ ಇನ್ ಸಮ್ ಅಥಾರಿಟಿ, ಏನೋ ಒಂದು ಪವರ್ ಅಲ್ಲಿ ಇರಬಹುದು, ಅಥವಾ ಒಂದು ಒಳ್ಳೆ ಪೊಸಿಷನ್ ಅಥವಾ ಒಂದು ಒಳ್ಳೆ ಹೆಸರಿದೆ ಅಂತ ಅನ್ಸುತ್ತೆ ಸಮಾಜದಲ್ಲಿ, ವಾಟ್ ಎವರ್ ಇಟ್ ಈಸ್. ಬಟ್ ಈ ವ್ಯಕ್ತಿ ಅವ್ರ ಇಮೇಜ್ ಬಗ್ಗೆ ಸಾಕಷ್ಟು ಒಂಥರ ಯೋಚನೆ ಮಾಡ್ತಾರೆ. ಅಂದ್ರೆ ನಾನು ಎಲ್ಲಿ ಕಂಟ್ರೋಲ್ ತಪ್ಪಿದ್ರೆ ಜನ ಏನಂತಾರೋ, ನನ್ನನ್ನು ಏನಂತ ತಿಳ್ಕೊಂಡ್ ಬಿಡ್ತಾರೋ, ನಾನೆಲ್ಲಿ ಬೇರೆಯವ್ರ ದೃಷ್ಟಿನಲ್ಲಿ ಚೀಪ್ ಆಗಿಬಿಡ್ತೀನಿ. ಸೊ ಈ ತರ ಏನೇನೋ ಒಂದು ಅವರಷ್ಟಕ್ಕೆ ಅವರನ್ನೇ ಕಲ್ಪನೆಗಳು ಮಾಡ್ಕೊಳ್ತಾರೆ. ಅದೇ ಸಮ್ವೇರ್ ದೇ ಡೋಂಟ್ ವಾಂಟ್ ಟು ಲೂಸ್ ದೇರ್ ಕಂಟ್ರೋಲ್. ಅವ್ರ ಏನು ಒಂದು ಪವರ್ ಅಲ್ಲಿ ಇದಾರಲ್ಲ, ಒಂದು ಏನ್ ಎಮೋಷನಲ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಆಲ್ ದೀಸ್ ಡೇಸ್ ಇನ್ ದೇರ್ ಲೈಫ್, ಅದು ಎಲ್ಲೋ ಒಂದ್ ಕಡೆ ಅದು ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಅವ್ರು ಎಷ್ಟು ಟ್ರೈ ಮಾಡ್ತಾ ಇದಾರೆ, ಎಷ್ಟು ಸಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದಾರೆ ನಿಮ್ಮ ಮೇಲಿರುವಂತಹ ಫೀಲಿಂಗ್ಸ್ ನ. ಬಟ್ ಫಾರ್ ಸಮ್ ರೀಸನ್ ದೇ ಆರ್ ನಾಟ್ ಏಬಲ್ ಟು ಕಂಟ್ರೋಲ್ ಇಟ್. ಓಕೆ, ಸೊ ದ ಇಂಟೆನ್ಸಿಟಿ ಇಸ್ ಟೂ ಮಚ್. So you are shaking something within them. Okay,
ಸೊ ಎಲ್ಲೋ ಒಂದ್ ಕಡೆ ಒಂಥರ ಅವರು ಒಂದು ಕಂಫರ್ಟ್ ಝೋನ್ ಏನಿದೆ ಅದರಿಂದ ನೀವು ಹೊರಗಡೆ ಅವ್ರನ್ನ ಪುಲ್ ಮಾಡ್ತಾ ಇದ್ದೀರಾ. ಅಂಡ್ ಸಮ್ವೇರ್ ಈ ಪರ್ಸನ್ಗೆ ಅದೊಂಥರ ತುಂಬಾ ಅನ್ಕಂಫರ್ಟಬಲ್ ಅಂತ ಅನಿಸ್ತಾ ಇದೆ. ಅಂಡ್ ಈ ಇಂಟೆನ್ಸಿಟಿ ಆಗಿರ್ಬೋದು, ಈ ಅಟ್ರಾಕ್ಷನ್ ಆಗಿರ್ಬೋದು, ಇಟ್ಸ್ ಜಸ್ಟ್ ಟೂ ಮಚ್ ಫಾರ್ ದೆಮ್. ಓಕೆ, ಸೊ ಹಾಗಾಗಿ ಒಂಥರ ಅವರು ತುಂಬಾ ಒಂಥರ ನಿಮ್ಮನ್ನ ಇಗ್ನೋರ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅಂಡ್ ಎಲ್ಲೋ ಒಂದ್ ಕಡೆ ನೀವು ಅವ್ರ ಸುತ್ತ ಇದ್ರೂ ಸಹ ನಿಮ್ಗೆ ಅಷ್ಟೊಂದು ಅಟೆನ್ಷನ್ ಕೊಡೋದಾಗ್ಲಿ ಅಥವಾ ನಿಮ್ಮನ್ನ ಗಮನಿಸೋದಾಗ್ಲಿ ಅಥವಾ ಇಷ್ಟ ಅನ್ನೋ ತರ ತೋರಿಸ್ಕೊಳ್ಳೋದಾಗ್ಲಿ, ಡೆಫಿನೆಟ್ಲಿ ದೇ ಆರ್ ನಾಟ್ ಡೂಯಿಂಗ್ ದಟ್. ನೀವು ಸುತ್ತ ಇದ್ದಾಗ್ಲೂ ಒಂಥರ ನಾನು ಪೈಲ್ 1 ಅಂದ್ರೆ ನನಗೇನಂತ ಇಂಟ್ರೆಸ್ಟ್ ಇಲ್ಲ, ಐ ಡೋಂಟ್ ಇವನ್ ಬಾದರ್ ಅಬೌಟ್ ದಮ್ ಅನ್ನೋ ತರನೇ ತೋರಿಸ್ಕೊಳ್ತಾ ಇದ್ದಾರೆ. somewhere as I told, they are very much worried about their image. ಅಂಡ್ ಹಾಗಾಗಿ ದೇ ಆರ್ ನಿಮ್ಮನ್ನ ಒಂದು ಈ 5 of Pentacles ಎನರ್ಜಿಲಿ ಒಂಥರ ದೇ ಆರ್ ಲಿವಿಂಗ್ ಯು ಇನ್ ದಿಸ್ 5 of Pentacles ಎನರ್ಜಿ. ಅಂದ್ರೆ somewhere they are trying to keep up that distance, somewhere they are trying to ignore you. Do see here, ನನ್ಗೆ ಇಲ್ವೊಂದು ಏನ್ ಕಾಣಿಸ್ತಾ ಇದೆ ಅಂತ ಅಂದ್ರೆ, ಐ ಥಿಂಕ್ ದಿಸ್ ಪರ್ಸನ್ ಇಸ್ ವೇಟಿಂಗ್ ಫಾರ್ ಯು ಸಮ್ವೇರ್ ಅಂತ. ಈ ವ್ಯಕ್ತಿ ನಿಮ್ಗೋಸ್ಕರ ಎಲ್ಲೋ ಕಾಯ್ತಾ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರು ಅಬ್ಸರ್ವ್ ಮಾಡೋದು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಬಟ್ ಕದ್ದು ಮುಚ್ಚಿ ಅಥವಾ ಎಲ್ಲೋ ಒಂದಷ್ಟು ದೂರದಿಂದ ನಿಂತ್ಕೊಂಡು ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರುವಂತದ್ದು ಕಾಣಿಸ್ತಾ ಇದೆ ನನಗೆ. ಅಂದ್ರೆ ಮೇ ಬಿ ಸಮ್ ಪ್ಲೇಸ್ ನೀವು ರೆಗ್ಯುಲರ್ ಗೆಲ್ಲೋ ವಿಸಿಟ್ ಮಾಡ್ತೀರಾ ಅನ್ಸುತ್ತೆ. ಮೇ ಬಿ ಇಟ್ಸ್ ಅ ಜಿಮ್ ಆಗಿರ್ಬೋದು ಅಥವಾ ಟೆಂಪಲ್ ಆರ್ ಚರ್ಚ್ ಅಥವಾ ಪಾರ್ಕ್. ಸೊ ಹೀಗೆ ಯಾವುದೋ ಒಂದು ರೆಗ್ಯುಲರ್ ಪ್ಲೇಸ್ ನ ನೀವು ವಿಸಿಟ್ ಮಾಡ್ತೀರಾ. ಅಂಡ್ ಅವರು ಈ ವ್ಯಕ್ತಿ ಅಲ್ಲಿ ಬಂದು ಗೊತ್ತಿಲ್ದಂಗೆ ಒಂಥರ ನಿಮಗೆ ಗೊತ್ತಿಲ್ದ ಹಾಗೆ ದೂರದಿಂದನೇ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅಂಡ್ ಆಲ್ಸೋ ಐ ಡೂ ಸಿ ಹಿಯರ್, ನೀವಿಬ್ರು ತುಂಬಾ ಯಾವಾಗ್ಲೂ ರೆಗ್ಯುಲರ್ ಆಗಿ ಮೀಟ್ ಆಗಲ್ಲ ಅಂತ, ಅಂದ್ರೆ ತುಂಬಾ ಇಂಟ್ರಾಕ್ಷನ್ ನಿಮ್ಮಿಬ್ರು ಮಧ್ಯೆ ನಡೀತಾ ಇಲ್ಲ ಅಂತ ಅನ್ಸುತ್ತೆ. ಓಕೆ, ಸೊ ಎಸ್, ಖಂಡಿತವಾಗ್ಲೂ ಅಷ್ಟೇ, ಯು ಆರ್ ನಾಟ್ ಇಂಟ್ರಾಕ್ಟಿಂಗ್ ವಿತ್ ದಿಸ್ ಪರ್ಸನ್ ಆನ್ ಅ ರೆಗ್ಯುಲರ್ ಬೇಸಿಸ್. ಓಕೆ, ಡೈಲಿ ಅವ್ರನ್ನ ನೋಡೋದು ಆ ತರ ಇಲ್ಲ. ಬಟ್ ಈ ಪರ್ಸನ್ ಎಲ್ಲೋ ಒಂದ್ ಕಡೆ ರೆಗ್ಯುಲರ್ ಆಗಿ ಒಂಥರ ಅವರು ಮೊಬೈಲ್ ಅಲ್ಲಿ ನಿಮ್ ಫೋಟೋಸ್ ಇರಬಹುದು, ಅದನ್ನ ಓಪನ್ ಮಾಡಿ ಅವಾಗ ನೋಡ್ತಾ ಇರುವಂತದ್ದು, ಅಥವಾ ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ ಫೋಟೋಸ್ ನ ಚೆಕ್ ಮಾಡುವಂತದ್ದು. ಸೊ ಈ ತರ ಏನೋ ಮಾಡ್ತಾ ಇದ್ದಾರೆ. ಅಂಡ್ ನೀವು ಅಕಸ್ಮಾತ್ ಇನ್ ಕೇಸ್ ಅವ್ರ ಎದುರುಗಡೆ ಬಂದ್ರು ಸಹ ಒಂಥರ ತುಂಬಾ ಇಗ್ನೋರ್ ಮಾಡೋ ತರ, ಅವಾಯ್ಡ್ ಮಾಡೋ ತರ ಮಾಡ್ತಾ ಇದ್ದಾರೆ. ಬಿಕಾಸ್ ಸಮ್ವೇರ್ ದೇ ಆರ್ ಲಿಟ್ರಲಿ ದೇ ಆರ್ ವೆರಿ ಮಚ್ ಸ್ಕೇರ್ಡ್ ಆಫ್ ದಟ್ ಇಂಟೆನ್ಸಿಟಿ. ಓಕೆ, ಸೊ ಲೆಟ್ಸ್ ಸಿ ಇನ್ನು ಅವ್ರು ನಿಮ್ಗೆ ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದಾರೆ, ಏನ್ ಅವ್ರ ಮನಸ್ಸಿನ ಮಾತು ನಿಮ್ಮ ಹತ್ರ ಇನ್ನು ಏನ್ ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ, ಇದನ್ನೆಲ್ಲಾನು ಇನ್ನು ಒಂದ್ಸತಿ ಚೆಕ್ ಮಾಡೋಣ. ಓಕೆ, ಲೆಟ್ಸ್ ಸಿ. ವರ್ಲ್ಡ್ ಕಾರ್ಡ್. ಓಕೆ, ಸಿ ವರ್ಲ್ಡ್ ಕಾರ್ಡ್. ಪೈಲ್ 1, ಈ ವ್ಯಕ್ತಿ ದೃಷ್ಟಿನಲ್ಲಿ ಯು ಆರ್ ಅ ವೆರಿ ಬ್ಯೂಟಿಫುಲ್ ಪರ್ಸನ್. ಓಕೆ, ವೆರಿ ಬ್ಯೂಟಿಫುಲ್, ವೆರಿ ಹ್ಯಾಂಡ್ಸಮ್. ಟೇಕ್ ಹೌ ಇಟ್ ರೆಸೊನೇಟ್ಸ್. ಓಕೆ, ಹವೆವರ್ ಇಟ್ ರೆಸೊನೇಟ್ಸ್ ಆ ತರ ತಗೊಳ್ಳಿ. ಐ ಆಮ್ ಟಾಕಿಂಗ್ ಅಬೌಟ್ ದ ಎನರ್ಜೀಸ್ ಹಿಯರ್. ಓಕೆ, ಸೊ ವಿತ್ ದ ವರ್ಲ್ಡ್ ಕಾರ್ಡ್ ಈ ವ್ಯಕ್ತಿಗೆ ಒಂಥರ ನೀವು ನೋಡಿದ್ರೆ ಒಂದು ಬ್ಯೂಟಿಫುಲ್ ವ್ಯೂ ತರ, ಒಂದು ಸೀನರಿ ವ್ಯೂ ಮಾಡಿದ್ರೆ ಹೆಂಗೆ ಖುಷಿ ಆಗುತ್ತೆ ಅಲ್ವಾ. ಎಲ್ಲೋ ಒಂದು ನೇಚರ್ ಸ್ಪಾಟ್ ಹೋಗಿ ಅಥವಾ ಬೆಟ್ಟದ ತುದಿನಲ್ಲಿ ಹೋಗಿ ನಾವು ಒಂಥರ ನೋಡಿದಾಗ ಒಂಥರ ಎಷ್ಟು ಕಾಮ್ ಸೆರೇನ್ ಫೀಲಿಂಗ್ ಆಗುತ್ತೆ, ಪೀಸ್ಫುಲ್ ಅಂತ ಅನ್ಸುತ್ತೆ. ಸೊ ನೀವು ಎದುರುಗಡೆ ಬಂದಾಗ್ಲೂ ಈ ವ್ಯಕ್ತಿಗೆ ಒಂಥರ ದೇ ಫೀಲ್ ವೆರಿ ಪೀಸ್ಫುಲ್, ದೇ ಫೀಲ್ ವೆರಿ ಕಂಫರ್ಟ್, ಒಂಥರ ಆ ಒಂದು ಖುಷಿ ಸಿಗುತ್ತೆ, ಆ ನೆಮ್ಮದಿ ಅಂತ ಅನ್ಸುತ್ತೆ ಅವ್ರಿಗೆ, ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಓಕೆ, ಅಂಡ್ ಆಲ್ಸೋ ವಿತ್ ದ ವರ್ಲ್ಡ್ ಕಾರ್ಡ್ ಯಾವಾಗ್ಲೂ ಒಂದು ಕಂಪ್ಲೀಷನ್ ನ ಇಂಡಿಕೇಟ್ ಮಾಡುವಂತ ಒಂದು ಕಾರ್ಡ್. ಬಟ್ ಹಿಯರ್ ಐ ಡೂ ಸಿ ಹಿಯರ್ ಎಲ್ಲೇ ಹೋದ್ರು ಒಂಥರ ಈ ವ್ಯಕ್ತಿಗೆ ನೀವೇ ಕಾಣಿಸ್ತೀರಾ ಅಂತ. ಅಂದ್ರೆ ಇಟ್ಸ್ ಆಲ್ವೇಸ್ ಜಸ್ಟ್ ಯು. ಓಕೆ, ನಿಮ್ ಬಿಟ್ಟು ಒಂಥರ ಬೇರೆ ಎಲ್ಲೂ ಅವ್ರ ಮನ್ಸು ಒಪ್ತಾ ಇಲ್ಲ. ಮೇ ಬಿ ಅವ್ರು ಸಾಕಷ್ಟು ಜನ ಅದರ್ ಪೀಪಲ್ ಜೊತೆ ಅವ್ರು ಇಂಟ್ರಾಕ್ಟ್ ಮಾಡ್ತಾ ಇರಬಹುದು. ಅಂಡ್ ಸಾಕಷ್ಟು ಒಂದು ಕನೆಕ್ಷನ್ ಅಲ್ಲಿ ಹೋಗೋ ತರನು ಪ್ರಯತ್ನ ಮಾಡ್ತಾ ಇರಬಹುದು. ಬಟ್ ಎಲ್ಲೋ ಒಂದ್ ಕಡೆ ಯಾರ ಜೊತೆನೆ ಇಂಟ್ರಾಕ್ಟ್ ಮಾಡಿದ್ರು, ಯಾವ್ದೇ ಒಂದು ಕನೆಕ್ಷನ್ಗೆ ಹೋದ್ರು ಸಹ ಅಲ್ಲೊಂದ್ 3-4 ದಿನ ಅಷ್ಟೇ. ಆಫ್ಟರ್ ದಟ್ ಅಗೈನ್ ದೇ ವಿಲ್ ಕಮ್ ಬ್ಯಾಕ್ ಟು ಯು. ಅಂದ್ರೆ ನೀವು ಬಿಟ್ಟು ಬೇರೆ ಯಾರು ಅವ್ರಿಗೆ ಒಪ್ತಾ ಇಲ್ಲ, ಅಂದ್ರೆ ಯಾರು ಅವ್ರಿಗೆ ಒಂಥರ ಮನ್ಸ್ ಆಗ್ತಾ ಇಲ್ಲ ನಿಮ್ಮನ್ನ ಬಿಟ್ಟು ಯಾರನ್ನೂ ಸಹ ಇಷ್ಟಪಡೋದಿಕ್ಕೆ. ಆಲ್ವೇಸ್ ಇಟ್ಸ್ ಜಸ್ಟ್ ಯು. ನೋ ಮ್ಯಾಟರ್ ವೇರ್ ಎವರ್ ದೇ ಗೋ, ಅಗೈನ್ ದೇ ವಿಲ್ ಕಮ್ ಬ್ಯಾಕ್ ಟು ಯು. ಓಕೆ, ಇಟ್ಸ್ ಜಸ್ಟ್ ಲೈಕ್ ಅ ಸರ್ಕಲ್. ಸಿ, ಓಕೆ, ಇಟ್ಸ್ ಸರ್ಕಲ್, ಇದೊಂದು ಲೂಪ್ ತರ. ಎಲ್ಲೇ ಹೋದ್ರು, ಎಷ್ಟೇ ನಿಮ್ಮನ್ನ ಅವಾಯ್ಡ್ ಮಾಡಿದ್ರು ಸಹ ಅಗೈನ್ ನಿಮ್ ಹತ್ರನೇ ಬರ್ತಾರೆ, ನಿಮ್ ಬಗ್ಗೆನೇ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಿಮ್ನೆ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದಾರೆ. ಸೊ ಈ ವ್ಯಕ್ತಿ ದೃಷ್ಟಿನಲ್ಲಿ ನೀವು ಒಂಥರ ತುಂಬಾ ಒಂದು ಯುನೀಕ್ ಪರ್ಸನ್ ಅನ್ನೋ ತರ. ಓಕೆ, ಅಂದ್ರೆ ನಿಮ್ ತರ ಬೇರೆ ಯಾರು ಇಲ್ಲ ಅನ್ನೋ ಹಾಗೆ ಇವ್ರಿಗೆ. ಅಂದ್ರೆ ಈಗ ಆಲ್ರೆಡಿ ಇವ್ರು ಸಾಕಷ್ಟು ಜನದ ಜೊತೆ ಇಂಟ್ರಾಕ್ಷನ್ ಮಾಡ್ತಾ ಇರಬಹುದು, ಅಥವಾ ಪ್ರೀವಿಯಸ್ ರಿಲೇಶನ್ಶಿಪ್ ಅಲ್ಲೂ ಸಾಕಷ್ಟು ಜನನ ನೋಡಿರಬಹುದು. ಅವ್ರು ಯಾರು ನಿಮ್ ತರ ಇಲ್ಲ, ನೀವೊಂಥರ ತುಂಬಾ ಡಿಫ್ರೆಂಟ್ ಅನ್ನೋ ತರ ಈ ವ್ಯಕ್ತಿಗೆ. ಅಂಡ್ ಎಸ್, ಓಕೆ, ಏಸ್ ಆಫ್ ವಾಂಡ್ಸ್. ಓಕೆ, ಏಸ್ ಆಫ್ ವಾಂಡ್ಸ್ ಇರೋದ್ರಿಂದ ಐ ಥಿಂಕ್ ಡೆಫಿನೆಟ್ಲಿ ದೆರ್ ಇಸ್ ಡೀಪ್ ಅಟ್ರಾಕ್ಷನ್ ಟುವರ್ಡ್ಸ್ ಯು.
ಐ ಹ್ಯಾವ್ ಟು ಸೇ, ಐ ಮಸ್ಟ್ ಸೇ ದಿಸ್ ಪೈಲ್ 1, ಈ ವ್ಯಕ್ತಿಗೆ ನಿಮ್ಮ ಮೇಲೆ ಸಿಕ್ಕಾಬಟ್ಟೆ ಅಟ್ರಾಕ್ಷನ್ ಇದೆ, ಸ್ಪೆಷಲಿ ಫಿಸಿಕಲ್ ಅಟ್ರಾಕ್ಷನ್, ಲಾಟ್ ಆಫ್ ಫಿಸಿಕಲ್ ಅಟ್ರಾಕ್ಷನ್ ಈಸ್ ದೇರ್. ಅಂಡ್ ಎಲ್ಲೋ ಒಂಥರ ಈ ಪರ್ಸನ್ ಹೆಂಗೆ ಅಂತಂದ್ರೆ ನಿಮ್ ಪ್ರೆಸೆನ್ಸ್ ಈಸ್ ಸಮಥಿಂಗ್ ದಟ್ ಮೇಕ್ಸ್ ದಮ್ ಟೂ ಹ್ಯಾಪಿ. ಓಕೆ, ಅಂದ್ರೆ ತುಂಬಾ ಖುಷಿ ಕೊಡೋ ಅಂತದ್ದು, ಅಂದ್ರೆ ನೀವಿದ್ರೆ ಒಂಥರ ಏನೋ ಎವ್ರಿಥಿಂಗ್ ಈಸ್ ಕಂಪ್ಲೀಟ್ ಅನ್ನೋ ತರ. ಪ್ರಾಬಬ್ಲಿ ಅವ್ರ ಲೈಫ್ ಅಲ್ಲಿ ದೇ ಆರ್ ವೆಲ್ ಸೆಟಲ್ಡ್ ಅನ್ಸುತ್ತೆ, ದೇ ಆರ್ ಕ್ವೈಟ್ ವೆಲ್ ಆಫ್ ಅನ್ಸುತ್ತೆ, ಚೆನ್ನಾಗಿ ಸೆಟ್ಲ್ ಆಗಿರ್ಬೋದು, ಹಣಕಾಸಿನ ವಿಷಯದಲ್ಲಿ ಆಗಿರ್ಬೋದು, ಅಥವಾ ಅವ್ರ ಕೆರಿಯರ್ ಅಲ್ಲಿ ಆಗಿರ್ಬೋದು, ಸಕ್ಸಸ್ ಅಂಡ್ ಹೆಲ್ತ್ ವೈಸ್ ಕೂಡ ಅವ್ರು ತುಂಬಾ ಫಿಟ್ ಅಂಡ್ ಫೈನ್ ಆಗಿರಬಹುದು. ಎಲ್ಲೋ ಒಂದ್ ಕಡೆ ಅವ್ರ ಜೀವನದಲ್ಲಿ ಏನ್ ಮಿಸ್ಸಿಂಗ್ ಅಂತ ಅಂದ್ರೆ ದಟ್ ಈಸ್ ಯು ಅಂತ ಅನ್ಸುತ್ತೆ. ಸೊ ಹಾಗಾಗಿ ನೀವು ಅವ್ರ ಜೀವನದಲ್ಲಿ ನಿಮ್ಮನ್ನ ಪಡ್ಕೊಂಡ್ರೆ ಅಥವಾ ನೀವು ಅವ್ರ ಜೀವನಕ್ಕೆ ಬಂದ್ರೆ ಇಟ್ಸ್ ಕಂಪ್ಲೀಟ್ ಅನ್ನೋ ತರ, ಎವ್ರಿಥಿಂಗ್ ಈಸ್ ಫೈನ್ ಅಂದ್ರೆ ಎವ್ರಿಥಿಂಗ್ ಈಸ್ ಕಂಪ್ಲೀಟ್ ಅನ್ನೋ ತರ. ಸೊ ಹಾಗಾಗಿ ಈ ವ್ಯಕ್ತಿಗೆ ಎಲ್ಲೋ ಒಂದ್ ಕಡೆ ನೀವಂದ್ರೆ ಸಿಕ್ಕಾಬಟ್ಟೆ ಇಷ್ಟ ಅಂಡ್ ನಿಮ್ಮನ್ನ ಪಡ್ಕೊಳ್ಬೇಕು, ನಿಮ್ ಜೊತೆ ಇರಬೇಕು. ಸೊ ದಿಸ್ ಕೈಂಡ್ಸ್ ಆಫ್ ಡಿಸೈರ್ಸ್ ಇಸ್ ಆಲ್ಸೋ ದೇರ್ ಇನ್ ದಿಸ್ ಪರ್ಸನ್. ಸೊ ಲೆಟ್ಸ್ ಸಿ ನಿಮ್ಗೆ ಏನ್ ಗೈಡೆನ್ಸ್ ಇದೆ ಅಂತ ಚೆಕ್ ಮಾಡೋಣ. ಓಕೆ, ಪ್ಲೀಸ್ ಟೆಲ್ ಮಿ ಏನ್ ಗೈಡೆನ್ಸ್ ಇದೆ ಫೈಲ್ 1ಗೆ ಅನ್ನೋದನ್ನ. ಪ್ಲೀಸ್ ಏಂಜಲ್ಸ್ ಟು ಗೈಡ್ ಮೀ, ಪ್ಲೀಸ್ ಟೆಲ್ ಮಿ ದ ಗೈಡೆನ್ಸ್. World card, okay, sorry, the star, hangman, okay. ಸೊ ಐ ಥಿಂಕ್ ವಿತ್ ದ ಹ್ಯಾಂಗ್ ಮ್ಯಾನ್ ಎಲ್ಲೋ ಒಂದ್ ಕಡೆ ನೀವು ತುಂಬಾ ಸ್ಟಕ್ ಆಗಿದ್ದೀರಾ ಅನ್ನೋ ತರ ಫೀಲ್ ಮಾಡ್ಕೊಳ್ತಾ ಇದ್ರೆ, ಅಂದ್ರೆ ನಿಮ್ ಲೈಫ್ ಕೂಡ ಎಲ್ಲೋ ಒಂಥರ ಸ್ಟಕ್ ಆಗಿದೆ ಅನ್ನೋ ತರ ಅನಿಸ್ತಾ ಇದೆ, ಎಸ್ಪೆಷಲಿ ಈ ಕನೆಕ್ಷನ್ ರಿಗಾರ್ಡಿಂಗ್. ಅಂದ್ರೆ ನಿಮ್ಗೇನು ಒಂಥರ ಯಾವ್ದೂ ಒಂಥರ ತುಂಬಾ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಈ ವ್ಯಕ್ತಿ ಬಿಹೇವಿಯರ್ ಕೂಡ ನಿಮ್ಗೆ ಸಾಕಷ್ಟು ತಲೆ ಕೆಡಿಸ್ಕೊಳ್ಳೋ ತರ ಮಾಡಿದೆ. ಅಂದ್ರೆ ಸಮ್ಟೈಮ್ಸ್ ಈ ಪರ್ಸನ್ ನಿಮ್ಗೆ ಎಲ್ಲೋ ಒಂದ್ ಕಡೆ ಸೆನ್ಸ್ ಆಗ್ತಾ ಇದೆ ಈ ಪರ್ಸನ್ಗೆ ನನ್ನ ಮೇಲೆ ಫೀಲಿಂಗ್ಸ್ ಇದೆ ಅಂತ, ಬಟ್ ಅಟ್ ದ ಸೇಮ್ ಟೈಮ್ ಅವ್ರ ಆಕ್ಷನ್ಸ್ ನ ನೋಡಿದಾಗ ನೀವೆಲ್ಲೋ ಒಂದ್ ಕಡೆ ಯಾಕೆ ಈ ತರ ಬಿಹೇವ್ ಮಾಡ್ತಾ ಇದಾರೆ, ಯಾಕೆ ನನ್ನ ಅವಾಯ್ಡ್ ಮಾಡ್ತಾ ಇದಾರೆ, ಯಾಕೆ ನನ್ನ ಇಷ್ಟೊಂದು ಇಗ್ನೋರ್ ಮಾಡ್ತಾ ಇದಾರೆ ಅನ್ನೋ ತರ ನಿಮ್ಗೆ ಅದು ಅನ್ನಿಸ್ತಾ ಇರಬಹುದು. ಎಲ್ಲೋ ಒಂದ್ ಕಡೆ ನೀವು ಸಾಕಷ್ಟು ತಲೆ ಕೆಡಿಸ್ಕೊಂಡಿದ್ರ ಅಂಡ್ ಈ ವ್ಯಕ್ತಿ ಬಗ್ಗೆ ನೀವು ತುಂಬಾ ಒಂಥರ ಅಬ್ಸೆಸಿವ್ ಆಗಿ ಯೋಚನೆ ಮಾಡ್ತಾ ಇದೀರಾ ಅಂತ ಅನ್ಸುತ್ತೆ. ನಿಮ್ ಎನರ್ಜೀಸ್ ಎಲ್ಲ 24/7 ಈ ವ್ಯಕ್ತಿ ಬಗ್ಗೆ ಯೋಚನೆ ಮಾಡೋದ್ರಲ್ಲೇನೆ ಎಲ್ಲಾನು ಡ್ರೈನ್ ಔಟ್ ಆಗ್ತಾ ಇದೆ. ಸೊ ಹಾಗಾಗಿ ಒಂಥರ ಸಮ್ವೇರ್ ಯು ಫೀಲ್ ಸ್ಟಕ್, ಒಂಥರ ಟಯರ್ಡ್ ಅನ್ನೋ ತರ ಅನ್ಸುತ್ತೆ, ಏನು ಮುಂದುವರಿತಾ ಇಲ್ಲ ಯಾವ್ದು ಅನ್ನೋ ತರ ಅನ್ಸುತ್ತೆ. ಸಿ ಹ್ಯಾಂಗ್ ಮ್ಯಾನ್ ಇಸ್ ಹಿಯರ್, ಡೆಫಿನೆಟ್ಲಿ ಯು ಆರ್ ಫೀಲಿಂಗ್ ಸ್ಟಕ್. ಓಕೆ, ಸೊ ತುಂಬಾ ಸ್ಟಾಗ್ನೆಂಟ್ ಆಗಿದೆ ಲೈಫ್ ಅನ್ನೋ ತರ ನಿಮ್ಗೆ ಫೀಲ್ ಆಗ್ತಾ ಇದೆ. ಬಟ್ ವಾಟ್ ಐ ಯೂನಿವರ್ಸ್ ಇಸ್ ಟ್ರೈಂಗ್ ಟು ಸೇ ಅಂತ ಅಂದ್ರೆ, ವಾಟ್ ಎವರ್ ದ ಎನರ್ಜೀಸ್ ಯು ಆರ್ ಗಿವಿಂಗ್ ಟು ದಿಸ್ ಪರ್ಸನ್ ಅಲ್ವಾ, ಈ ಪರ್ಸನ್ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ನೀವು ಎಷ್ಟು ಎನರ್ಜಿನ ಸ್ಪೆಂಡ್ ಮಾಡ್ತಾ ಇದ್ದೀರಾ, ಅದೇ ಎನರ್ಜೀಸ್ ಎಲ್ಲ ನೀವು ನಿಮ್ಮ ಮೇಲೆ ಯೂಸ್ ಮಾಡ್ಕೊಳ್ಳಿ ಅಂತ ಅಂದ್ರೆ ನೀವು ಹೆಚ್ಚು ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅಂಡ್ ಹ್ಯಾವ್ ಪೇಷನ್ಸ್. ಓಕೆ, ಯಾವ್ದಾದ್ರೂ ಐ ಥಿಂಕ್ ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು ಅಲ್ವಾ, ಟೈಮ್ ಬಂದಾಗ ಅದರಷ್ಟಕ್ಕೆ ಅದೇ ದ ಪಾತ್ ವಿಲ್ ಅನ್ಫೋಲ್ಡ್ ಬೈ ಇಟ್ ಸೆಲ್ಫ್. ಓಕೆ, ಯಾವುದೇ ಒಂದು ಮೊಗ್ಗು ಹೂವಾಗಿ ಅರಳಬೇಕು ಅಂತ ಅಂದ್ರೂ ನೇಚರ್ ಅದಕ್ಕೆ ಅಂತ ಒಂದು ಟೈಮ್ ನ ಫಿಕ್ಸ್ ಮಾಡಿರುತ್ತೆ ಅಲ್ವಾ. ಸೊ ಆ ಟೈಮಲ್ಲೇ ಅದು ಆಗುವಂಥದ್ದು. ಸೊ ಹಾಗಾಗಿ ನಿಮ್ ಕನೆಕ್ಷನ್ ಅಲ್ಲೂ ಕೂಡ ಈ ವ್ಯಕ್ತಿ ಯಾವಾಗ ಬರಬೇಕು, ಯಾವಾಗ ನಿಮ್ ಹತ್ರ ಕನ್ಫೆಸ್ ಮಾಡ್ಕೊಳ್ಬೇಕು, ಯಾವಾಗ ನಿಮ್ಮಿಬ್ರು ಕನೆಕ್ಷನ್ ಮತ್ತೆ ಒಂದು ಹೊಸ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು, ಇದೆಲ್ಲ ಯೂನಿವರ್ಸೇ ಡಿಸೈಡ್ ಮಾಡುವಂಥದ್ದು. ಸೊ ಹಾಗಾಗಿ ಸಮ್ವೇರ್ ಯು ಕಾನ್ ಕಂಟ್ರೋಲ್ ದಿಸ್. ಓಕೆ, ನಿಮ್ ಕೈಲಿಲ್ಲ ಈ ಕಂಟ್ರೋಲ್. ಹಾಗಾಗಿ ಕಂಟ್ರೋಲ್ ಮಾಡೋಕ್ಕಾಗದೇ ಇರೋ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರ ಬದಲು ನೀವೇನ್ ಕಂಟ್ರೋಲ್ ಮಾಡಬಹುದು ಅಂದ್ರೆ, ನೀವು ಹೇಗೆ ಈ ಕನೆಕ್ಷನ್ ನ ನೋಡ್ತೀರಾ ಅಥವಾ ನೀವೇನ್ ಲೆಸನ್ ಕಲಿಬೇಕು ಈ ವ್ಯಕ್ತಿ ಮೂಲಕ ಅಥವಾ ಈ ಕನೆಕ್ಷನ್ ಮೂಲಕ ಯೂನಿವರ್ಸ್ ನಿಮ್ಗೆ ಏನ್ ಲೆಸನ್ ಕಲಿಸೋದಕ್ಕೆ ಟ್ರೈ ಮಾಡ್ತಾ ಇದೆ ಅನ್ನೋದನ್ನ ನೀವು ಗಮನ ಹರಿಸಿದ್ರೆ ಐ ಥಿಂಕ್ ಇಟ್ ವುಡ್ ಬಿ ಬೆಟರ್ ಅಂತ ಅನ್ಸುತ್ತೆ. ಅಂಡ್ ಹ್ಯಾವ್ ಸಮ್ ಪೇಷನ್ಸ್. ಡೆಫಿನೆಟ್ಲಿ ದಿಸ್ ಇಸ್ ಸಮಥಿಂಗ್ ಯು ಹ್ಯಾವ್ ಟು ಲರ್ನ್. ಹ್ಯಾವ್ ಸಮ್ ಪೇಷನ್ಸ್. ಸಾಕಷ್ಟು ತಾಳ್ಮೆ ಇರಬೇಕು, ಸಾಕಷ್ಟು ಪಾಠಗಳನ್ನ ಕೂಡ ನೀವು ಕಲಿಬೇಕು. ನೀವು ಅಷ್ಟೇ ಅಲ್ಲ, ಈ ವ್ಯಕ್ತಿನೂ ಕೂಡ ಸಾಕಷ್ಟು ಪಾಸ್ಟ್ ಟ್ರಾಮಾಸ್ ಏನಾದ್ರು ಇದ್ರೆ ಈ ವ್ಯಕ್ತಿಗೆ ಅಥವಾ ನಿಮ್ಗೆ ಇದರಿಂದ ಹೀಲ್ ಆಗಬೇಕು. ಸೊ ಅವಾಗ ಅಗೈನ್ ಸಮಥಿಂಗ್ ಫ್ರೆಶ್ ವಿಲ್ ಸ್ಟಾರ್ಟ್ ಟು ಹ್ಯಾಪನ್ ಇನ್ ಯುವರ್ ಲೈಫ್ ಅಂತ ಅನ್ಸುತ್ತೆ. ಓಕೆ, ಅಂಡ್ ಎಸ್ ವಿತ್ ದ ಸ್ಟಾರ್ ಕಾರ್ಡ್ ಇರೋದ್ರಿಂದ ಖಂಡಿತವಾಗ್ಲೂ ಓವರ್ ಅ ಪೀರಿಯಡ್ ಆಫ್ ಟೈಮ್ ಯು ವಿಲ್ ಬಿ ಡೈರೆಕ್ಟೆಡ್ ಟುವರ್ಡ್ಸ್ ದ ರೈಟ್ ಡೈರೆಕ್ಷನ್. ಅಂಡ್ ಆಲ್ಸೋ ರೈಟ್ ನೌ ಆಲ್ಸೋ ಐ ಥಿಂಕ್ ನೀವು ಒಂದು ಪ್ರಾಪರ್ ಡೈರೆಕ್ಷನ್ ಅಲ್ಲಿ ಇದ್ದೀರಾ. ಎಲ್ಲೋ ಒಂದ್ ಕಡೆ ಯೂನಿವರ್ಸ್ ನಿಮ್ಮ ಕರೆಕ್ಟ್ ಡೈರೆಕ್ಷನ್ಗೆ ನಿಮ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದೆ. ಓಕೆ, ಸೊ ಯಾ, ಆಸ್ ಐ ಸೇ, ಹ್ಯಾವ್ ಸಮ್ ಪೇಷನ್ಸ್. ಓಕೆ, ದಿಸ್ ವಾಸ್ ಯುವರ್ ರೀಡಿಂಗ್ ಪೈಲ್ ನಂಬರ್ 1. ಐ ಹೋಪ್ ಇದು ನಿಮಗೆ ರೆಸನೇಟ್ ಆಗಿದೆ ಅಂತ. ನಿಮ್ಗೆ ಏನಾದ್ರು ಪರ್ಸನಲ್ ರೀಡಿಂಗ್ ಬೇಕು ಅಂತ ಅಂದ್ರೆ ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ನೀವು ಪರ್ಸನಲ್ ರೀಡಿಂಗು ಕೂಡ ತಗೊಳ್ಬಹುದು ಇಫ್ ಯು ವಾಂಟ್. ಅಂಡ್ ಎಸ್, ಐ ಹೋಪ್ ಇವತ್ತಿನ ಈ ರೀಡಿಂಗ್ ನಿಮ್ಗೆ ರೆಸನೇಟ್ ಆಗಿದೆ ನಿಮ್ ಲೈಫ್ ಸಿಚುಯೇಷನ್ಗೆ ಅಂತ.
ಇವತ್ತಿನ ಈ ರೀಡಿಂಗ್ ನಿಮ್ಮ ಲೈಫ್ ಸಿಚುಯೇಷನ್ಗೆ ರೆಸೊನೇಟ್ ಆಗಿದೆ ಅಂತ ಅನ್ಸಿದ್ರೆ ಈ ವಿಡಿಯೋಗೆ ನೀವು ಲೈಕ್ ಮಾಡಬಹುದು, ಶೇರ್ ಮಾಡಬಹುದು, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಮೆನ್ಷನ್ ಮಾಡಬಹುದು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಜೊತೆ ಇದ್ದಿದ್ದಕ್ಕೆ. ನಾನು ನನ್ನ ಮುಂದಿನ ವಿಡಿಯೋನಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಗುಡ್ ಬೈ. ಹಾಯ್ ಎವ್ರಿವನ್, ಯಾರೆಲ್ಲ ಈ ಒಂದು ಕಾರ್ಡ್ ನ ಚೂಸ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ನಿಮ್ಮ ರೀಡಿಂಗಿಗೆ ಸ್ವಾಗತ. ಓಕೆ, ಸೊ ಲೆಟ್ಸ್ ಸಿ, ನಿಮ್ಮ ಪರ್ಸನ್ ನಿಮಗೆ ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಇರಬಹುದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಸಪರೇಷನ್ ಇರಬಹುದು, ಡಿಸ್ಟೆನ್ಸ್ ಇರಬಹುದು, ಅಥವಾ ನೋ ಕಾನ್ವರ್ಸೇಷನ್ ಇರಬಹುದು. ಸೊ ಹಾಗಿದ್ರೆ ಅವ್ರ ಥಾಟ್ಸ್ ಏನು, ಅವ್ರು ನಿಮ್ಮ ಹತ್ರ ಏನ್ ಹೇಳ್ಕೊಳ್ಬೇಕು ಅಂತ ಬಯಸ್ತಾ ಇದ್ದಾರೆ ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ, ಇವನ್ನೆಲ್ಲಾನು ಚೆಕ್ ಮಾಡೋಣ. ಓಕೆ, ಸೊ ಲೆಟ್ಸ್ ಬಿಗಿನ್. ಅಂಡ್ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ನೀವು ಆದಷ್ಟು ಈ ಯಾವ ವ್ಯಕ್ತಿ ನಿಮ್ಮ ಮನಸ್ಸಿನಲ್ಲಿದ್ದಾರೆ ಆ ವ್ಯಕ್ತಿ ಬಗ್ಗೆ ಥಿಂಕ್ ಮಾಡೋದಕ್ಕೆ ಟ್ರೈ ಮಾಡಿ. ಅಂಡ್ ಅವ್ರ ಹೆಸರನ್ನ ನಿಮ್ಮ ಮನಸ್ಸಿನಲ್ಲೇ ಹೇಳ್ಕೊಳ್ಳಿ. 1-2-3 ಟೈಮ್ಸ್ ನಿಮ್ಮ ಮನಸ್ಸಿನಲ್ಲೇ ಅವ್ರ ಹೆಸರನ್ನ ಹೇಳ್ಕೊಳ್ತಾ ಇರಿ. ಅಂಡ್ ಆಲ್ಸೋ ಶಫ್ಲಿಂಗ್ ಪಾರ್ಟ್ ನ ಆದಷ್ಟು ಸ್ಕಿಪ್ ಮಾಡಿದೆ ನೋಡಿ ದಯವಿಟ್ಟು. ಓಕೆ, ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಶಫ್ಲಿಂಗ್ ಪಾರ್ಟ್ ನ ನೀವು ಸ್ಕಿಪ್ ಮಾಡಿದ್ರೆ ನಿಮ್ಮ ಎನರ್ಜೀಸ್ಗೆ ಕನೆಕ್ಟ್ ಆಗೋದಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ಶಫ್ಲಿಂಗ್ ಮಾಡಬೇಕಾದ್ರೆ ಅಂದ್ರೆ ಶಫಲ್ ಮಾಡಬೇಕಾದ್ರೆ ನೀವು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕಾಮ್ ಆಗಿರಿ, ರಿಲ್ಯಾಕ್ಸ್ಡ್ ಆಗಿರಿ. ಓಕೆ, ನೀವೇನಾದ್ರೂ ಇಂಪಲ್ಸಿವ್ ಆಗಿದ್ರೆ ಅಥವಾ ನಿಮ್ಮ ಎನರ್ಜೀಸ್ ತುಂಬಾ ಇಂಪಲ್ಸಿವ್ ಆಗಿದ್ರೆ ಅಥವಾ ಸ್ಟ್ರೆಸ್ಡ್ ಔಟ್ ಆಗಿದ್ರೆ, ಆಂಗ್ಸೈಟಿ ಏನಾದ್ರೂ ಇದ್ರೆ ನಿಮಗೆ ಕಾರ್ಡ್ಸ್ ಕೂಡ ಅದೇ ಎನರ್ಜೀಸ್ ನ ಪಿಕ್ ಮಾಡುತ್ತೆ. ಸೊ ಹಾಗಾಗಿ ಐ ವಾಂಟ್ ಯು ಗೈಸ್ ಟು ಬಿ ಪೀಸ್ಫುಲ್ ಅಂಡ್ ಕಾಮ್. ಓಕೆ, ಸೊ ಲೆಟ್ಸ್ ಬಿಗಿನ್. What does this person wants to say to pile number 2? Magician. Okay, Queen of Wands. Oh my God. Okay, I'll tell you pile number 2. Okay, so wait a minute. ಇನ್ನೊಂದು ರೆಡ್ ಕಾರ್ಡ್ಸ್ ನ ಪುಲ್ ಮಾಡಿ ನಾನು ಕರೆಕ್ಟ್ ಆಗಿ ನಿಮಗೆ ಒಂದು ಕ್ಲಾರಿಟಿ ಹೇಳ್ಕೊಡ್ತೀನಿ. Death. Okay, 3 of Pentacles, High Priestess, Sun. Okay, ಸೊ ಪೈಲ್ ನಂಬರ್ 2, ಈ ಪರ್ಸನ್ಗೆ ನಿಮ್ಮ ಫೇಸ್ ಅಂದ್ರೆ ಇಟ್ಸ್ ಲೈಕ್ ವೆರಿ ಬ್ಯೂಟಿಫುಲ್ ಅನ್ನೋ ತರ. ಐ ಥಿಂಕ್ ಈವನ್ ಯು ಹ್ಯಾವ್ ಅ ವೆರಿ ಬ್ರೈಟ್ ಫೇಸ್ ಅಂತ. ನಿಮ್ಮ ಫೇಸ್ ಕೂಡ ತುಂಬಾ ಬ್ರೈಟ್ ಆಗಿರ್ಬೋದು. ಅಂಡ್ ಬೇಸಿಕಲಿ ನನಗೆ ಏನ್ ಪಿಕ್ ಮಾಡ್ತಾ ಇದ್ದೀನಿ ಅಂತ ಅನ್ಸಿದ್ರೆ, ಐ ಥಿಂಕ್ ಯು ಹ್ಯಾವ್ ಅ ವೆರಿ ಶಾರ್ಪ್ ಫೇಶಿಯಲ್ ಫೀಚರ್ಸ್ ಅಂತ. ನಿಮ್ಮ ಫೇಶಿಯಲ್ ಫೀಚರ್ಸ್ ಕೂಡ ತುಂಬಾ ಒಂಥರ ಶಾರ್ಪ್ ಆಗಿದೆ, ತುಂಬಾ ಒಂಥರ ಬ್ಯೂಟಿಫುಲ್ ಆಗಿದೆ. ನಿಮ್ಮ ಕಣ್ಣು, ನಿಮ್ಮ ಮೂಗು ಅಂಡ್ ಇದೆಲ್ಲಾನು. ಅಂಡ್ ಆಲ್ಸೋ ಈ ಪರ್ಸನ್ಗೆ ನಿಮ್ಮ ಪರ್ಸನಾಲಿಟಿ ಅಂದ್ರೆ ನೀವು ಮಾತಾಡುವಂತ ರೀತಿ, ನೀವು ವಾಕ್ ಮಾಡುವಂತ ಸ್ಟೈಲ್ ಇರಬಹುದು, ಅಥವಾ ನೀವು ಸ್ಮೈಲ್ ಮಾಡುವಂತದ್ದು, ಸೊ ಇದೆಲ್ಲ ಈ ವ್ಯಕ್ತಿಗೆ ಒಂಥರ ತುಂಬಾನೇ ಅಟ್ರಾಕ್ಟಿವ್ ಅಂತ ಅನ್ಸುತ್ತೆ. 2 of Cups. It's a beautiful reading. I have to say this pile number 2. ಯೂಶಲಿ ನಾವು ಪರ್ಸನಲ್ ರೀಡಿಂಗ್ಸ್ ಮಾಡಬೇಕಾದ್ರೂ ಕೂಡ ಈ ತರ ಒಂದು ಸ್ಪ್ರೆಡ್ ಬಂದಾಗ ಇಟ್ ಫೀಲ್ಸ್ ರಿಯಲಿ ವೆರಿ ಗುಡ್. ಒಂಥರ ನಾನು ಇವಾಗ ರೈಟ್ ನೌ ಈ ಸ್ಪ್ರೆಡ್ ಏನಿದೆ ಇದರಲ್ಲಿ ದೇರ್ ಇಸ್ ಲಾಟ್ ಆಫ್ ಪಾಸಿಟಿವಿಟಿ ಐ ಆಮ್ ಪಿಕಿಂಗ್. ಓಕೆ, ಸಾಕಷ್ಟು ಪಾಸಿಟಿವ್ ವೈಬ್ಸ್ ಇರೋದ್ರಿಂದ ಐ ಥಿಂಕ್ ಇಟ್ ಫೀಲ್ಸ್ ವೆರಿ ಗುಡ್. ಅಂಡ್ ಕಮಿಂಗ್ ಬ್ಯಾಕ್ ಟು ದ ರೀಡಿಂಗ್, ಸೊ 2 of Cups ಇರೋದ್ರಿಂದ along with the Magician card. Okay, so 2 of Cups along with the Magician card, ಖಂಡಿತವಾಗ್ಲೂ ಈ ಪರ್ಸನ್ ಯಾವಾಗ್ಲೂ ಅವ್ರ ಲೈಫ್ ಅಲ್ಲಿ ಮುಂಚೆಯಿಂದನೂ ನಿಮ್ ತರಹದ ಒಬ್ಬ ವ್ಯಕ್ತಿನ ಅವ್ರ ಜೀವನದಲ್ಲಿ ಅವ್ರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರು. ಫಾರ್ ಎಕ್ಸಾಂಪಲ್, ನಾವು ಯೂಶುವಲ್ ಆಗಿ ನಾವು ಯಾವುದೇ ಒಂದು ಹುಡುಗನ ಅಥವಾ ಹುಡುಗಿನ ಇಷ್ಟಪಡ್ತೀವಿ ಅಥವಾ ಮದುವೆ ಆಗ್ತಾ ಇದೀವಿ ಅಂತ ಅಂದ್ರೆ ಸಾಕಷ್ಟು ನಿರೀಕ್ಷೆಗಳಿರುತ್ತೆ ಅಲ್ವಾ ಆ ವ್ಯಕ್ತಿ ಬಗ್ಗೆ. ಅಂದ್ರೆ ಅವ್ರು ಇದೇ ತರ ಇರಬೇಕು, ಅವ್ರು ಇದೇ ತರ ಅವ್ರ ಕ್ಯಾರೆಕ್ಟರ್ ಇರಬೇಕು, ಹೀಗೆ ಹಾಗೆ ಅನ್ನೋ ತರ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ನೀವು ಈ ವ್ಯಕ್ತಿಗೆ ಆ ಎಕ್ಸ್ಪೆಕ್ಟೇಷನ್ಸ್ ಅವ್ರ ಮನಸ್ಸಿನಲ್ಲಿ ಹೇಗಿತ್ತಲ್ಲ ಎಕ್ಸ್ಪೆಕ್ಟೇಷನ್ಸ್ ಅಂದ್ರೆ ಹೀಗಿರ್ಬೇಕು, ನಾನು ಇಷ್ಟಪಡೋ ಹುಡುಗಿ ಅಥವಾ ಹುಡುಗ ಹಾಗಿರ್ಬೇಕು ಅನ್ನೋ ತರ ಏನ್ ನಿರೀಕ್ಷೆಗಳಿತ್ತಲ್ಲ ಅವ್ರ ಮನಸ್ಸಿನಲ್ಲಿ, ಆ ಎಲ್ಲಾ ಎಕ್ಸ್ಪೆಕ್ಟೇಷನ್ಸ್ ಕೂಡ ನೀವು ಮೀಟ್ ಮಾಡಿದ್ದೀರಾ. ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಮ್ಯಾನಿಫೆಸ್ಟಿಂಗ್ ಯು ಇನ್ ದರ್ ಲೈಫ್. ಓಕೆ, ಸೊ ಮೆಜಿಷಿಯನ್ ಕಾರ್ಡ್ ಇರೋದ್ರಿಂದ ಖಂಡಿತವಾಗ್ಲೂ ಈ ಪರ್ಸನ್ ನಿಮ್ಮನ್ನ ಅವ್ರ ಜೀವನದಲ್ಲಿ ಅವ್ರ ಲೈಫ್ ಅಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಐ ಥಿಂಕ್ ನಿಮ್ಗೆ ಎಲ್ಲ ಸ್ವಲ್ಪ ಡೌಟ್ ಇದೆ ಅಂತ ಅನ್ಸುತ್ತೆ. ಅಂದ್ರೆ ಡು ಐ ಡಿಸರ್ವ್ ದಿಸ್ ಪರ್ಸನ್ ಇನ್ ಮೈ ಲೈಫ್ ಅನ್ನೋ ತರ. ಅಂದ್ರೆ ಈ ವ್ಯಕ್ತಿ ಯಾರು ನೀವು ಇಷ್ಟಪಡ್ತಾ ಇದ್ದೀರಾ ಆ ವ್ಯಕ್ತಿ ಎಷ್ಟು ಚೆನ್ನಾಗಿದ್ದಾರೆ, ಹಿ ಸೋ ಹ್ಯಾಂಡ್ಸಮ್ ಅಥವಾ ಶಿ ಈಸ್ ಸೋ ಪ್ರೆಟಿ, ಇವ್ರು ನಿಜವಾಗ್ಲೂ ನನ್ನ ಇಷ್ಟಪಡೋದಕ್ಕೆ ಸಾಧ್ಯನಾ, ಇವ್ರೇನಾದ್ರೂ ನಾನು ಇಷ್ಟಪಟ್ರೆ ಇವ್ರು ಮತ್ತೆ ನನ್ನನ್ನು ಇಷ್ಟಪಡ್ತಾರಾ, ಅಥವಾ ನಿಜವಾಗ್ಲೂ ಇವಾಗ ಅವ್ರಿಗೆ ನನ್ನ ಮೇಲೆ ಫೀಲಿಂಗ್ಸ್ ಇದೆಯಾ. ಸೊ ಈ ತರ ಎಲ್ಲ ಸಾಕಷ್ಟು ಡೌಟ್ ನಿಮ್ಗೆ ಇದ್ರೆ ಐ ಟೆಲ್ ಯು ಡೆಫಿನೆಟ್ಲಿ ದಿಸ್ ಪರ್ಸನ್ ಲೈಕ್ಸ್ ಯು. ಓಕೆ, ಈ ವ್ಯಕ್ತಿ ಖಂಡಿತವಾಗ್ಲೂ ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ ಅಂಡ್ ಈ ವ್ಯಕ್ತಿ ನಿಮ್ಮನ್ನ ಅವ್ರ ಲೈಫ್ ಅಲ್ಲಿ ಮ್ಯಾನಿಫೆಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಔಟ್ ಆಫ್ ಸಡನ್ ಇನ್ ದೀಸ್ ಡೇಸ್ ನೀವು ಈ ವ್ಯಕ್ತಿಯ ಎನರ್ಜೀಸ್ ನ ಕೂಡ ಪಿಕ್ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ವೈ ಆಮ್ ಸೇಯಿಂಗ್ ಅಂತ ಅಂದ್ರೆ,
ಸಮ್ಟೈಮ್ಸ್ ನೀವೇನೋ ಕೆಲಸ ಮಾಡ್ತಾ ಇರ್ತೀರಾ, ಯಾವುದೋ ವರ್ಕ್ ಅಲ್ಲಿ ತುಂಬಾ ಬ್ಯುಸಿ ಆಗಿರ್ತೀರಾ ಅಂತ ಇಟ್ಕೊಳ್ಳಿ. ಸಡನ್ ಆಗಿ ಔಟ್ ಆಫ್ ನೋವೇರ್ ಈ ವ್ಯಕ್ತಿಯ ಮುಖ ನಿಮ್ ಕಣ್ ಮುಂದೆ ಬರುತ್ತೆ, ಅಥವಾ ಈ ವ್ಯಕ್ತಿಯ ಥಾಟ್ಸ್ ನಿಮ್ ತಲೆನಲ್ಲಿ ಓಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಸಮ್ಟೈಮ್ಸ್ ಈ ವ್ಯಕ್ತಿನ ನೆನಪಿಸ್ಕೊಂಡು ನೀವು ಸಡನ್ ಆಗಿ ಎಮೋಷನಲ್ ಆಗ್ತೀರಾ. ದಟ್ ಈಸ್ ಬಿಕಾಸ್ ನೀವು ಈ ವ್ಯಕ್ತಿಯ ಎನರ್ಜೀಸ್ ನ ಪಿಕ್ ಮಾಡ್ತಾ ಇದ್ದೀರಾ. ಸಿ, ಹೈ ಪ್ರೀಸ್ಟೆಸ್ ಇಸ್ ಹಿಯರ್. ಓಕೆ, ಸೊ ಯೋರ್ ಇಂಟ್ಯೂಷನ್ ಇಸ್ ಅಟ್ ಇಟ್ಸ್ ಪೀಕ್ ಇನ್ ದೀಸ್ ಡೇಸ್. ನೀವಿಬ್ರು ತುಂಬಾ ಎನರ್ಜಿ ವೈಸ್ ಅಲ್ಲಿ ಕನೆಕ್ಟ್ ಆಗಿರೋದ್ರಿಂದ ನಿಮ್ಮಿಬ್ರು ಮಧ್ಯೆ ಸಾಕಷ್ಟು ಒಂದು ಎನರ್ಜಿ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಅವಾಗ ನೀವು ಇಲ್ಲಿ ಎಮೋಷನಲ್ ಆದಾಗ ಮೇ ಬಿ ಆ ವ್ಯಕ್ತಿ ಕೂಡ ಅಲ್ಲಿ ಎಮೋಷನಲ್ ಆಗ್ತಾರೆ, ಅಥವಾ ಆ ವ್ಯಕ್ತಿ ಏನಾದ್ರು ನಿಮ್ಮನ್ನ ನೆನಪಿಸ್ಕೊಂಡಾಗ ನೀವು ಕೂಡ ಇಲ್ಲಿ ಅವ್ರನ್ನ ನೆನಪಿಸ್ಕೊಳ್ತೀರಾ, ಅಥವಾ ಅವ್ರ ಮುಖ ಸಡನ್ ಆಗಿ ನಿಮ್ ಮುಂದೆ ಬರುತ್ತೆ. ಏನು ನೀವು ಥಿಂಕ್ ಮಾಡ್ದೇನೆ ಕೂಡ ಅವ್ರ ಬಗ್ಗೆ ಸಾಕಷ್ಟು ಯೋಚನೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸಡನ್ ಆಗಿ. ಓಕೆ, there is some telepathic connection, very strong telepathic connection I am sensing here. As I said, high priestess ಇರೋದ್ರಿಂದ 3D ವರ್ಲ್ಡ್ ಅಲ್ಲಿ ನಿಮ್ಮಿಬ್ರು ಮಧ್ಯೆ ನೋ ಕಾಂಟ್ಯಾಕ್ಟ್ ಇರಬಹುದು, ನಿಮ್ಮಿಬ್ರು ಮಧ್ಯೆ ಏನು ಕಾನ್ವರ್ಸೇಷನ್ ನಡೀದೇನೆ ಕೂಡ ಇರಬಹುದು, ಬಟ್ ಎನರ್ಜೆಟಿಕಲಿ ಯು ಬೋತ್ ಆರ್ ವೆರಿ ಮಚ್ ಕನೆಕ್ಟೆಡ್. ಓಕೆ, there is a strong energy wise connection between you two. So Queen of Wands ಇರೋದ್ರಿಂದ, ಓಕೆ, ಸೊ ಕ್ವೀನ್ ಆಫ್ ವಾಂಡ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಥಿಂಕ್ಸ್ ಯು ಆರ್ ಅ ವೆರಿ ಬೋಲ್ಡ್ ಪರ್ಸನ್, ವೆರಿ ಬ್ಯೂಟಿಫುಲ್ ಪರ್ಸನ್ ಅನ್ನೋ ತರ ಈ ವ್ಯಕ್ತಿ ಯೋಚನೆ ಮಾಡ್ತಾರೆ. ಓಕೆ, ಅಂಡ್ ನೀವೊಂಥರ ಅವ್ರಿಗೆ ವಿಶ್ ಫುಲ್ಫಿಲ್ಮೆಂಟ್ ತರ, ಅವ್ರು ಏನ್ ಇಷ್ಟಪಟ್ರು ಅದನ್ನ ನಿಮ್ಗೆ ಕೊಡೋ ಶಕ್ತಿ ಇದೆ ಅನ್ನೋ ತರ ಈ ಪರ್ಸನ್ಗೆ. ಸಿ, ಇನ್ ದಿಸ್ ಕಾರ್ಡ್ ಇಲ್ಲಿ ಈ ಒಂದು ವ್ಯಕ್ತಿ ಇದೆ, ಈ ವ್ಯಾಂಡ್ ನ ಹಿಡ್ಕೊಂಡಿದ್ದಾರೆ. ಓಕೆ, ದಿಸ್ ಸ್ಟಿಕ್. ಸೊ ದಿಸ್ ವ್ಯಾಂಡ್ ಅಂತ ಅಂದ್ರೆ ಇದೊಂಥರ ಈ ಏಂಜಲ್ಸ್ ಎಲ್ಲಾನು ಅವ್ರ ಕೈಲಿ ಹಿಡ್ಕೊಂಡಿರ್ತಾರಲ್ವಾ, ಏನೋ ಒಂದು ಮ್ಯಾಜಿಕ್ ನ ಕ್ರಿಯೇಟ್ ಮಾಡೋದಕ್ಕೆ. ನೀವೇನಾದ್ರು ಹಿಂದಿನ ಕಾರ್ಟೂನ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಪಿಕ್ಚರ್ಸ್ ಅಲ್ಲಿ ನೋಡಿದ್ರೆ, ಸೊ ಯಾವಾಗ್ಲೂ ಒಂದು ಏಂಜಲ್ ಕೈಲಿ ಒಂದು ವ್ಯಾಂಡ್ ಇರುತ್ತೆ, ಅದೊಂದು ಮ್ಯಾಜಿಕ್ ಸ್ಟಿಕ್ ಇರುತ್ತೆ. ಸೊ ಅದ್ರ ದಟ್ ಅವ್ರು ಏನ್ ಕೇಳಿದ್ರು ವಿಶ್ ಫುಲ್ಫಿಲ್ಮೆಂಟ್ ಮಾಡುವಂತದ್ದು. ಸೊ ಈ ವ್ಯಕ್ತಿಗೂ ಹಾಗೆ ಅನ್ಸುತ್ತೆ, ಯು ಆರ್ ಸಮ್ ಒನ್ ಹೂ ಹ್ಯಾಸ್ ಡನ್ ಸಮ್ ಮ್ಯಾಜಿಕ್ ಆನ್ ದೆಮ್, ಏನೋ ಜಾದೂ ಮಾಡ್ಬಿಟ್ಟಿದ್ದಾರೆ ಪೈಲ್ ನಂಬರ್ 2 ನನ್ನ ಮೇಲೆ ಅನ್ನೋ ತರ. ಅಂಡ್ ಸಮಥಿಂಗ್ ಒಂಥರ ಯು ಹ್ಯಾವ್ ಎವ್ರಿಥಿಂಗ್ ಇನ್ ಯು. ಅವ್ರಿಗೆ ಏನೇನ್ ಬೇಕು, ಅವ್ರ ಎಕ್ಸ್ಪೆಕ್ಟೇಷನ್ಸ್ ಹೆಂಗಿತ್ತಲ್ಲ ಅದನ್ನೆಲ್ಲಾನು ಖಂಡಿತವಾಗ್ಲೂ ನೀವು ಮೀಟ್ ಮಾಡಿದಿರಾ ಅನ್ನೋ ತರ ಈ ವ್ಯಕ್ತಿಗೆ. ಅಂಡ್ ಆಲ್ಸೋ ವಿತ್ ದ ಸನ್ ಕಾರ್ಡ್. ಸೊ ಸನ್ ಕಾರ್ಡ್ ಇರೋದ್ರಿಂದ ಖಂಡಿತವಾಗ್ಲೂ ಈ ಪರ್ಸನ್ಗೆ ಯು ಹ್ಯಾವ್ ಗಾಟ್ ದಟ್ ಏನೋ, ನೀವು ಈ ವ್ಯಕ್ತಿ ಲೈಫ್ ಅಲ್ಲಿ ಒಂಥರ ಸಾಕಷ್ಟು ಖುಷಿನ ತಂದಿದ್ದೀರಾ, ಸಾಕಷ್ಟು ವಾರ್ಮ್ತ್ ನ ತಂದಿದ್ದೀರಾ ಅನ್ನೋ ತರ. ಅಂಡ್ ಆಲ್ಸೋ ಡೆತ್ ಕಾರ್ಡ್ ಅಲಾಂಗ್ ವಿತ್ ದ ಸನ್ ಕಾರ್ಡ್. ಓಕೆ, ಸೊ ಡೆತ್ ಕಾರ್ಡ್ ಅಲಾಂಗ್ ವಿತ್ ದ ಸನ್ ಕಾರ್ಡ್ ಇರೋದ್ರಿಂದ ಖಂಡಿತ ಐ ಡೂ ಸೆನ್ಸ್ ಈ ವ್ಯಕ್ತಿ ಒಂಥರ ತುಂಬಾ ಎಮೋಷನಲ್ ಪರ್ಸನ್ ಅಲ್ಲ ಅಂತ ಅನ್ಸುತ್ತೆ. ಪ್ರಾಬಬ್ಲಿ ಅವ್ರು ಮುಂಚೆಯಿಂದನೂ ಹಂಗೆ ಇದ್ರೇನೋ, ಅಥವಾ ಇನ್ ದೀಸ್ ಇಯರ್ಸ್, ಈ ಸ್ವಲ್ಪ ವರ್ಷಗಳಿಂದ ಈ ತರ ಆಗಿರಬಹುದು. ಯಾರೋ ತುಂಬಾ ಹತ್ರದವ್ರನ್ನ ಕಳ್ಕೊಂಡು ಆ ನೋವಿಂದಾಗಿ ಅವ್ರು ಎಮೋಷನಲ್ ಆಗೋದನ್ನೇ ಬಿಟ್ಬಿಟ್ಟಿರ್ಬೋದು, ಅಥವಾ ಸಮ್ ಮೇಜರ್ ಹಾರ್ಟ್ ಬ್ರೇಕ್ ಆಗಿರ್ಬೋದು, ಅಥವಾ ಸಮ್ ಮೇಜರ್ ಬ್ರೇಕಪ್ಸ್ ಆಗಿರ್ಬೋದು ಅವ್ರ ಲೈಫ್ ಅಲ್ಲಿ. ಸೊ ಡ್ಯೂ ಟು ಆಲ್ ದೀಸ್ ರೀಸನ್ಸ್ ಅವ್ರಂತ ಎಮೋಷನ್ಸ್ ನ ಒಂಥರ ಅವರಷ್ಟಕ್ಕೆ ಅವರೇನೆ ಒಂಥರ ಬರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಿ, ಡೆತ್ ಇದೆ, ಸೊ ಅವರಲ್ಲೇ ಅವರು ಒಳಗಡೆ ಅದನ್ನ ಸಾಯಿಸ್ಬಿಟ್ಟಿದ್ದಾರೆ, ಅದನ್ನೆಲ್ಲ ತುಂಬಾ ಸಪ್ರೆಸ್ ಮಾಡ್ಕೊಂಡಿದ್ದಾರೆ. ಸೊ ಯಾವತ್ತವ್ರು ಈ ಇತ್ತೀಚಿನ ದಿನಗಳಲ್ಲಿ ಅವರು, ಅಥವಾ ಇತ್ತೀಚಿನ ವರ್ಷಗಳಲ್ಲಿ ಅವ್ರು ಯಾರ ಜೊತೆನೂ ಅದರ ತುಂಬಾ ಎಮೋಷನಲ್ ಆಗ್ತಾ ಇರಲಿಲ್ಲ. ಬಟ್ ಯು ಹ್ಯಾವ್ ಚೇಂಜ್ ದಿಸ್ ಪರ್ಸನ್. ನೀವು ಈ ವ್ಯಕ್ತಿನ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ತಾ ಇದ್ದೀರಾ. ಸಿ, ಸನ್ ಕಾರ್ಡ್ ಇಸ್ ಹಿಯರ್. ಸೊ ಖಂಡಿತವಾಗ್ಲೂ ಡೆಫಿನೆಟ್ ಆಗಿ ಈ ವ್ಯಕ್ತಿನಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ ನಿಮ್ಮಿಂದ. ಅಂಡ್ ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಈ ವ್ಯಕ್ತಿ ನಿಮ್ ಹತ್ರ ಏನ್ ಹೇಳ್ಬೇಕು ಅಂತ ಬಯಸ್ತಾ ಇದಾರೆ ಅಂತ ಅಂದ್ರೆ, ಪೈಲ್ ನಂಬರ್ 2 ಲಿಟ್ರಲಿ ನನ್ನಲ್ಲಿ ಇಷ್ಟು ದಿನ ನಾನೇನು ಒಂದು ಹೂತ್ ಹಾಕಿದ್ದೆ ಅಂತ ಹೇಳ್ತಾರಲ್ಲ, ಹೂತ್ ಹಾಕಿದ ಎಮೋಷನ್ಸ್ ಆಗಿರ್ಬೋದು, ಫೀಲಿಂಗ್ಸ್ ಆಗಿರ್ಬೋದು, ಅದಕ್ಕೆಲ್ಲ ಯು ಆರ್ ಗಿವಿಂಗ್ ಅ ನ್ಯೂ ಲೈಫ್ ಅನ್ನೋ ತರ ದೇ ವಾಂಟೆಡ್ ಟು ಸಿ. ಅಂಡ್ ದೇ ವಾಂಟೆಡ್ ಟು ಸೇ ದಟ್ ಟು ಯು. ಅಂಡ್ ಡೆಫಿನೆಟ್ಲಿ ಪೈಲ್ ನಂಬರ್ 2 ದೇ ಕಾಂಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಯು. ಓಕೆ, ನೀವು ಏನೋ ಒಂದು ಯು ಹ್ಯಾವ್ ಅವೇಕನ್ ಸಮಥಿಂಗ್ ಇನ್ ದೆಮ್ ಅಂತ ಅನ್ಸುತ್ತೆ. ನೀವು ಅವರ ಮನಸ್ಸೊಳಗೆ ಏನೋ ಒಂದು, ನಾನು ಹೇಳ್ದಲ್ಲ, ಡೆತ್ ಇರೋದ್ರಿಂದ ಏನೋ ಒಂದನ್ನ ಸಾಕಷ್ಟು ಅವ್ರ ದಿನಗಳಿಂದ ಏನು ಅವ್ರ ಇದನ್ನ ನೀನ್ ಯಾವತ್ತೂ ಇದನ್ನ ಮತ್ತೆ ನಾನು ಯಾರನ್ನೂ ಪ್ರೀತಿನೇ ಮಾಡಬಾರ್ದು, ಯಾರ ಬಗ್ಗೆನೂ ಎಮೋಷನಲ್ಲೇ ಆಗಬಾರ್ದು ಅನ್ನೋ ತರ ಅವ್ರು ಏನು ಸಪ್ರೆಸ್ ಮಾಡ್ಕೊಂಡಿದ್ರಲ್ಲ ಫೀಲಿಂಗ್ಸ್ ನ, ಅದನ್ನೆಲ್ಲ ನೀವು ಹೊರಗಡೆ ತರ್ತಾ ಇದ್ದೀರಾ. ಮತ್ತೆ ಅವ್ರ ಜೀವನದಲ್ಲಿ ಒಂದು ಹೊಸತನನ ತರ್ತಾ ಇದ್ದೀರಾ. ಅಂಡ್ ಆಲ್ಸೋ ಫಾರ್ ಸಮ್ ಆಫ್ ಯು ಯಾರು ಈ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ, ನಿಮ್ಮಲ್ಲಿ ಕೆಲವರಿಗೆ ಐ ಥಿಂಕ್ ಈ ಪರ್ಸನ್ಗೆ ಒಂಥರ ಅವ್ರ ಲೈಫ್ ಮುಂಚೆ ತುಂಬಾ ಬೋರಿಂಗ್ ಆಗಿತ್ತು ಅಂತ ಅನ್ಸುತ್ತೆ. ಅಂದ್ರೆ ಅದೇ ರುಟೀನ್. ಓಕೆ, ಬೆಳಗ್ಗೆ ಎದ್ದೇಳು, ವರ್ಕೌಟ್ ಮಾಡು, ಮತ್ತೆ ಕೆಲ್ಸಕ್ಕೆ ಹೋಗು, ಮತ್ತೆ ಮನೆಗೆ ಬಾ, ಊಟ ಮಾಡು, ನಿದ್ದೆ ಮಾಡು. ಸೊ ಇದೇ ಒಂದು ರಿಪೀಟೆಡ್ ರುಟೀನ್, ಅಂದ್ರೆ ತುಂಬಾ ಒಂಥರ ಮೊನಾಟನಸ್ ಲೈಫ್ ಸ್ಟೈಲ್ ಇತ್ತು ಅಂತ ಅನ್ಸುತ್ತೆ. ಅಂಡ್ ದ ಮೊಮೆಂಟ್ ನಿಮ್ ಎನರ್ಜೀಸ್ ಅವ್ರ ಲೈಫ್ ಅಲ್ಲಿ ಎಂಟರ್ ಆದಾಗ ಸಮಥಿಂಗ್ ಏನೋ ಎಲ್ಲಾನು ಒಂಥರ ಲಿಟಲ್ ಬ್ರೈಟ್ ಅನ್ನೋ ತರ ಅನ್ಸಿದೆ ಜೀವನ, ಏನೋ ಒಂಥರ ಖುಷಿ ಅನ್ನೋ ತರ ಅನ್ಸಿದೆ. ಸಮ್ ಹೊಸತನ ಸ್ಟಾರ್ಟ್ ಆಗಿದೆ, ಏನೋ ಒಂದು ಪಾಸಿಟಿವ್ ವೈಬ್ಸ್ ಅವರಲ್ಲಿ ಶುರು ಆಗಿರುವಂತದ್ದು. ಅಂಡ್ ಇನ್ ದಿಸ್ ನೋ ಕಾಂಟ್ಯಾಕ್ಟ್, ಮೇ ಬಿ ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಆಗಿರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಅಷ್ಟೊಂದು ಮಾತುಕತೆ ನಡೀದೇ ಇರ್ಬೋದು, ಇಂಟ್ರಾಕ್ಷನ್ಸ್ ನಡೀದೇ ಇರ್ಬೋದು. ಬಟ್ ಈ ವ್ಯಕ್ತಿ ಒಂಥರ ಈ ಟೈಮಲ್ಲಿ ಎಲ್ಲೋ ಒಂದ್ ಕಡೆ ತುಂಬಾ ಡಿಸ್ಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅವರನ್ನ.
ಅಂದ್ರೆ ಅವರು ಆದಷ್ಟು ಅವ್ರ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ಲಿಕ್ಕೆ ಟ್ರೈ ಮಾಡುವಂಥದ್ದು, ಚಿಲ್ ಮಾಡೋದಕ್ಕೆ ಟ್ರೈ ಮಾಡುವಂಥದ್ದು, ಅಥವಾ ಅವ್ರ ಕೆಲಸದಲ್ಲಿ ಅವ್ರನ್ನ ಬ್ಯುಸಿಯಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡುವಂಥದ್ದು, ಅಥವಾ ಜಿಮ್ ಅಲ್ಲಿ ಸಾಕಷ್ಟು ವರ್ಕೌಟ್ ಮಾಡಿ ಅದರಿಂದ ನಿಮ್ನ ಮರೆಯೋ ಒಂದು ಪ್ರಯತ್ನ ಏನೋ ಆ ಥರ ಮಾಡ್ತಾ ಇರುವಂಥದ್ದು ಇರಬಹುದು. ಬಟ್ ಸಮ್ವೇರ್ ಯುವರ್ ಎನರ್ಜೀಸ್ ಕೀಪ್ ಕಮಿಂಗ್ ಬ್ಯಾಕ್ ಟು ದಿಸ್ ಪರ್ಸನ್. ಅವ್ರು ಎಲ್ಲೇ ಹೋದ್ರು ಏನೇ ಮಾಡಿದ್ರು ಅಟ್ ದ ಎಂಡ್ ಆಫ್ ದ ಡೇ ಅವರು ಒಂಟಿಯಾಗಿದ್ದಾಗ ಅಥವಾ ಎಲ್ಲೋ ಒಂದು ಈವ್ನಿಂಗ್ ಟೈಮಲ್ಲಿ ಡ್ಯೂರಿಂಗ್ ನೈಟ್ ಟೈಮ್ಸ್ ದೇ ಡೆಫಿನೆಟ್ಲಿ ಥಿಂಕ್ ಅಬೌಟ್ ಯು. ಓಕೆ, ನಿಮ್ಮ ಬಗ್ಗೆ ಸಾಕಷ್ಟು ಯೋಚನೆಗಳು ಬರುತ್ತೆ. ಅಂಡ್ ಆಲ್ಸೋ ದೇ ಆರ್ ಮಿಸ್ಸಿಂಗ್ ಯು. ಓಕೆ, ತುಂಬಾ ಒಂಥರ ನಿಮ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅಂಡ್ ಎಲ್ಲೋ ಒಂದ್ ಕಡೆ ನಿಮ್ ಜೊತೆ ರೀಕನೆಕ್ಟ್ ಆಗಬೇಕು ಅನ್ನೋ ಒಂದು ಆಸೆ ಕೂಡ ಇದೆ. ಅಂಡ್ ಡೆಫಿನೆಟ್ಲಿ ಓಕೆ. ಅಂಡ್ ಐ ಡೂ ಸಿ ಈ ವ್ಯಕ್ತಿ ಐ ಥಿಂಕ್ ಅವ್ರು ಸಾಕಷ್ಟು ಅವ್ರ ಫ್ರೆಂಡ್ಸ್ ಜೊತೆ ಅಥವಾ ಅವ್ರ ಕಸಿನ್ಸ್ ಜೊತೆ ನಿಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ನಿಮ್ ವಿಷಯನ ಅಂತ ಅನಿಸ್ತಾ ಇದೆ. ಅಂದ್ರೆ ಏನ್ ಮಾಡ್ಬೋದು, ಹೇಗೆ, ಯಾವ ತರ ರೀಕನೆಕ್ಟ್ ಆಗಬಹುದು, ಅಥವಾ ನಾನೇ ಈಗೋ ಬಿಟ್ಟು ಹೋಗ್ಬೇಕಾ ಅಥವಾ ಅವ್ರ ಬರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ಬೇಕಾ, ಈ ತರ ಏನೋ ಸಮ್ ಡಿಸ್ಕಷನ್ಸ್ ದೇ ಆರ್ ಡೂಯಿಂಗ್ ವಿತ್ ದರ್ ಫ್ರೆಂಡ್ಸ್. ಸೊ ಲೆಟ್ಸ್ ಸಿ ಏನ್ ಗೈಡೆನ್ಸ್ ಇದೆ ನಿಮ್ಗೆ ಅನ್ನೋದನ್ನ. ಯೂನಿವರ್ಸ್ ಪ್ಲೀಸ್ ಟೆಲ್ ಮಿ ಪೈಲ್ ನಂಬರ್ 2 ಏನ್ ಗೈಡೆನ್ಸ್ ಇದೆ ಅಂತ. ಯೂನಿವರ್ಸ್ ಪ್ಲೀಸ್ ಟೆಲ್ ಮಿ, ಯೂನಿವರ್ಸ್ ಪ್ಲೀಸ್ ಗಿವ್ ಮಿ ದ ಗೈಡೆನ್ಸ್ ಫಾರ್ ಪೈಲ್ ನಂಬರ್ 2. ಓಕೆ ಓಕೆ, ನೈಟ್ ಆಫ್ ಪೆಂಟಕಲ್ಸ್, ಫೈನ್. ಪೈಲ್ ನಂಬರ್ 2 ನನಗೆ ಈ ಸ್ಪ್ರೆಡ್ ಮೂಲಕ ಕಾರ್ಡ್ಸ್ ಏನ್ ಮೆಸೇಜ್ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದೆ ಅಂದ್ರೆ ಓವರ್ ಥಿಂಕಿಂಗ್ ಬೇಡ. ಓಕೆ, ಅಂದ್ರೆ ಇಲ್ಲಿ ನೀವು ಸಾಕಷ್ಟು ಜನ, ಅಂದ್ರೆ ಹಲವಾರು ಜನ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಐ ಥಿಂಕ್ ನೀವು ಇಲ್ಲಿ ಸಾಕಷ್ಟು ಕ್ವೆಶ್ಚನ್ಸ್ಗೆ ಉತ್ತರನ ಹುಡುಕ್ತಾ ಇದ್ದೀರಾ ಅಂತ. ಅಂದ್ರೆ ಈ ಕನೆಕ್ಷನ್ ರಿಯಲ್ ಅಥವಾ ಒಂದು ಇಮ್ಯಾಜಿನೇಷನ್, ನಾನೇ ತುಂಬಾ ಊಹೆ ಮಾಡ್ಕೊಳ್ತಾ ಇದ್ದೀನ, ಈ ವ್ಯಕ್ತಿ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಇಲ್ವಾ, ಯೋಚನೆ ಮಾಡ್ತಿದ್ರೆ ಏನಂತ ಯೋಚನೆ ಮಾಡ್ತಿರಬಹುದು, ಅಂಡ್ ಈ ಕನೆಕ್ಷನ್ ಮುಂದೆ ಎಲ್ಲಿ ಹೋಗಿ ನಿಲ್ಲುತ್ತೆ, ಇದೆಲ್ಲಾನು ಒಂಥರ ಸತ್ಯನಾ ಏನು, ವಾಟ್ ಈಸ್ ದ ಟ್ರೂತ್. ಸೊ ಹೀಗೆ ಸಾಕಷ್ಟು ಕ್ವೆಶ್ಚನ್ಸ್ ನಿಮ್ ತಲೆನಲ್ಲಿ ಓಡ್ತಾ ಇರುವಂತದ್ದು. ಬಟ್ ದ ಫ್ಯಾಕ್ಟ್ ಈಸ್ ಯೂನಿವರ್ಸ್ ಇಸ್ ಸೇಯಿಂಗ್ ಜಸ್ಟ್ ರಿಲ್ಯಾಕ್ಸ್, ಬ್ರೀತ್ ಅಂಡ್ ಗೋ ವಿತ್ ದ ಫ್ಲೋ ಅನ್ನೋ ತರ. ಓಕೆ, ಸೊ ಯಾವುದೋ ಒಂದು ಈ ಕನೆಕ್ಷನ್ ಅನ್ನೋ ಒಂದು ಪಜಲ್ ಅಲ್ಲಿ ಸಮ್ ಮಿಸ್ಸಿಂಗ್ ಪಾರ್ಟ್ಸ್ ಆರ್ ದೇರ್. ಓಕೆ, ಯಾವುದೋ ಕೆಲವು ಪಾರ್ಟ್ಗಳು ಮಿಸ್ ಆಗಿದೆ ಅಂಡ್ ಆ ಮಿಸ್ಸಿಂಗ್ ಪಾರ್ಟ್ ನ ನೀವು ಹುಡುಕ್ತಾ ಇದ್ದೀರಾ ತುಂಬಾ. ಅಂಡ್ ಅದು ಇವಾಗ್ಲೇ ಸಿಕ್ಕಿ ನಾನು ಇವಾಗ್ಲೇ ಅದು ಫಿಟ್ ಆಗ್ಬೇಕು ಆ ಪಜಲ್ಗೆ ಅನ್ನೋ ತರ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಅದ್ರ ನೆಸೆಸಿಟಿ ಇಲ್ಲ ಅಲ್ವಾ. ಯಾವಾಗ್ಲೂ ಏನು ಉತ್ತರಗಳು ನಾವು ಹುಡುಕ್ತಿರ್ತೀವಿ ಅದು ಟೈಮ್ ಬಂದಾಗ್ಲೇನೆ ನಮ್ಮ ಮುಂದೆ ಅನ್ಫೋಲ್ಡ್ ಆಗುವಂಥದ್ದು. ಸಾಕಷ್ಟು ಕ್ವೆಶ್ಚನ್ಗಳಿಗೆ ಯಾವುದೇ ಒಂದು ಕ್ವೆಶ್ಚನ್ಸ್ ಇರಬಹುದು, ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಬಟ್ ಅದಕ್ಕೆ ಆಗಿರುವಂತಹ ಒಂದು ಟೈಮ್ ಅಂತ ಇರುತ್ತೆ. ಅಂಡ್ ಆ ಟೈಮ್ ಬಂದಾಗ್ಲೇನೆ ಪ್ರತಿಯೊಂದು ರಿವೀಲ್ ಆಗುವಂಥದ್ದು. ಕೆಲವು ಡಾಟ್ಸ್ ಗಳನ್ನ ನೀವು ತುಂಬಾ ತಪ್ಪಾಗಿ ಕನೆಕ್ಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ನನಗೆ ನಿಮ್ ಎನರ್ಜೀಸ್ ಅಲ್ಲಿ ಏನ್ ಕಾಣಿಸ್ತಾ ಇದೆ ಅಂತ ಅಂದ್ರೆ ಐ ಡೂ ಸಿ ಹಿಯರ್ ನೀವು ಸಿಚುವೇಶನ್ ಒಂದು ನೆಗೆಟಿವ್ ಆಂಗಲ್ ಇಂದ ನೋಡ್ತಾ ಇದ್ದೀರಾ. ಅವರಿಂದ ಒಂದು ಸಪೋಸ್ ಒಂದು ಮೆಸೇಜ್ ಬರಲಿಲ್ಲ ಅಂತ ಅಂದ್ರೆ ಅವ್ರು ನನಗೆ ಕೇರೆ ಮಾಡಲ್ಲ ಅಂತ ಅನ್ಕೊಳ್ಳೋದು, ಅಥವಾ ಒಂದು ಡಿಲೇ ಆದ್ರೆ ಅವ್ರಿಗೆ ಒಂಥರ ಈ ಕನೆಕ್ಷನ್ ಬೇಡವೇನೋ, ಈ ಕನೆಕ್ಷನ್ ಮುಗ್ದೇ ಹೋಯ್ತೇನೋ ಅನ್ನೋ ತರ ಅನ್ಕೊಳ್ಳೋದು, ಅಥವಾ ಅವ್ರೇನಾದ್ರು ಸ್ವಲ್ಪ ಸೈಲೆಂಟ್ ಆಗಿದ್ರೆ ಈ ಪರ್ಸನ್ಗೆ ನನ್ನ ಮೇಲೆ ಫೀಲಿಂಗ್ಸೇ ಇಲ್ವೇನೋ ಅನ್ನೋ ತರ ನೀವೇ ಊಹೆ ಮಾಡ್ಕೊಳ್ಳೋದು. ಸೊ ಈ ತರ ಎಲ್ಲ ಮಾಡ್ತಾ ಇದ್ದೀರಾ. ಬಟ್ ಕಾರ್ಡ್ಸ್ ಏನ್ ಹೇಳ್ತಾ ಇದೆ ಅಂತ ಅಂದ್ರೆ ನೀವ್ ಅನ್ಕೊಂಡಿರೋ ಆಕ್ಚುಯಲ್ ಸ್ಟೋರಿಗೂ ರಿಯಲ್ ಸ್ಟೋರಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಓಕೆ, ಎರಡು ಒಂದೇ ಅಂತೂ ಖಂಡಿತವಾಗ್ಲೂ ಇಲ್ಲ. ಅಂಡ್ ಎಲ್ಲೋ ಒಂದ್ ಕಡೆ ಐ ಥಿಂಕ್ ಬಿಹೈಂಡ್ ದ ಸೀನ್ ಸಾಕಷ್ಟು ನಡೀತಾ ಇದೆ. ನಾವು ಎಲ್ಲ ಹ್ಯೂಮನ್ ಬೀಯಿಂಗ್ಸ್ ರೈಟ್, ನಮ್ಗೆ ಒಂಥರ ಲಿಮಿಟೆಡ್ ವಿಷನ್ ಇರುವಂತದ್ದು. ಬಟ್ ಆ ದೈವ ಶಕ್ತಿಗೆ ಪ್ರತಿಯೊಂದು ಕಾಣಿಸುತ್ತೆ. ನಿಮ್ಗೆ ನಿಮ್ ಸೈಡ್ ಮಾತ್ರ ಕಾಣಿಸ್ತಾ ಇರಬಹುದು, ಬಟ್ ಆ ಒಂದು ಹೈಯರ್ ಪವರ್ಗೆ ಅಥವಾ ಆ ಒಂದು ದೇವರು ಅಥವಾ ಯೂನಿವರ್ಸ್ಗೆ ಪ್ರತಿಯೊಂದು ಕೂಡ ಕಾಣಿಸ್ತಾ ಇದೆ. ಅಂಡ್ ಅದು ಎವ್ರಿಥಿಂಗ್, ಅದನ್ನ ಯಾವ ಟೈಮಲ್ಲಿ ಏನ್ ಮಾಡಬೇಕು, ಯಾವ ಟೈಮಲ್ಲಿ ಯಾರನ್ನ ತರಬೇಕು, ಯಾರನ್ನ ತೆಗಿಬೇಕು, ಇದೆಲ್ಲಾನು ಅದಕ್ಕೆ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ನಾವು ತುಂಬಾ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮ್ಮ ಕಂಟ್ರೋಲ್ ಅಲ್ಲಿ ಏನಿದೆ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡೋಣ. ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲದೆ ಇರೋದ್ರ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ. ಅಂಡ್ ಜಸ್ಟ್ ಬ್ರೀತ್, ರಿಲ್ಯಾಕ್ಸ್. ಓಕೆ, ಅಂಡ್ ಫೈನಲ್ ಮೆಸೇಜ್ ಏನ್ ಕನ್ಕ್ಲೂಡ್ ಮಾಡಬೇಕು ಅಂತ ಅಂದ್ರೆ ಐ ಡೂ ಸಿ ಹಿಯರ್ ದಿಸ್ ಪರ್ಸನ್ ಡೆಫಿನೆಟ್ಲಿ ಈ ವ್ಯಕ್ತಿಯ ದೃಷ್ಟಿನಲ್ಲಿ ನೀವು ಯು ಆರ್ ಅ ವೆರಿ ಸ್ಪೆಷಲ್ ಪರ್ಸನ್. ಅಂಡ್ ಆ ವ್ಯಕ್ತಿ ನಿಮ್ಮನ್ನ ಆ ವ್ಯಕ್ತಿ ಜೀವನದಲ್ಲಿ ಬೇಸಿಕಲಿ ನೀವು ಹೊಸ ಒಂದು ಪಾಸಿಟಿವ್ ವೈಬ್ಸ್ ನ ತಂದಿದ್ದೀರಾ. ಅಂಡ್ ಇವರು ತುಂಬಾ ನಿಮ್ಮನ್ನ ಮಿಸ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಮೇ ಬಿ ನಿಮ್ ಬಗ್ಗೆ ರೀಕನೆಕ್ಟ್ ಆಗೋ ಬಗ್ಗೆನೂ ಕೂಡ ಸಾಕಷ್ಟು ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಎಲ್ಲದೂ ಒಂದು ಟೈಮ್ ಅಂತ ಇರುತ್ತೆ ಅಲ್ವಾ, ಎವ್ರಿಥಿಂಗ್ ಹ್ಯಾಪನ್ಸ್ ಇನ್ ಅ ಡಿವೈನ್ ಟೈಮಿಂಗ್. ಸೊ ನೀವು ಅದರಿಂದ ಅದಕ್ಕೆ ಒಂದು ಪೇಷನ್ಸ್ ಇಂದ ಕಾಯಿದ್ರೆ ಒಳ್ಳೇದು. ಓಕೆ, ಅಂಡ್ ದಿಸ್ ಇಸ್ ವಾಟ್ ಐ ಆಮ್ ಸೀಯಿಂಗ್ ಹಿಯರ್. ಸೊ ದಿಸ್ ವಾಸ್ ಯರ್ ರೀಡಿಂಗ್ ಪೈಲ್ ನಂಬರ್ 2. ಐ ಹೋಪ್ ಇದು ನಿಮಗೆ ರೆಸೊನೇಟ್ ಆಗಿದೆ ಅಂತ. ಅಂಡ್ ನೀವು ನನ್ನ ಹತ್ರ ಬೇಕಾದ್ರೆ ಪರ್ಸನಲ್ ರೀಡಿಂಗ್ಸ್ ಕೂಡ ತಗೊಳ್ಬಹುದು. ನನ್ನ ಪರ್ಸನಲ್ ರೀಡಿಂಗ್ಗೆ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ
ಮೆನ್ಷನ್ ಮಾಡಿದ್ದೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಇದು ಇವತ್ತಿನ ವಿಡಿಯೋ ನಿಮಗೆ ರೆಸನೇಟ್ ಆಗಿದೆ ಅಂತ. ಈ ವಿಡಿಯೋ ಏನಾದರೂ ನಿಮಗೆ ರೆಸನೇಟ್ ಆಗಿ ನಿಮ್ಮ ಲೈಫ್ ಸಿಚುಯೇಷನ್ಗೆ ಇದು ಸಿಮಿಲರ್ ಆಗಿದೆ ಅಂತ ಅನ್ಸಿದ್ರೆ ಈ ವಿಡಿಯೋಗೆ ನೀವು ಲೈಕ್ ಮಾಡಬಹುದು. ಹಾಗೆ ನಿಮಗೆ ಶೇರ್ ಮಾಡಬೇಕು ಅನ್ಸಿದ್ರೆ ಈ ವಿಡಿಯೋನ ನೀವು ಶೇರ್ ಕೂಡ ಮಾಡಬಹುದು. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಪೋಸ್ಟ್ ಕೂಡ ಮಾಡಬಹುದು. ಅಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಜೊತೆ ಇಲ್ಲಿವರೆಗೂ ಇದ್ದಿದ್ದಕ್ಕೆ. ನಾನು ನನ್ನ ಮುಂದಿನ ವಿಡಿಯೋನಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಗುಡ್ ಬೈ.